ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಒಂದು ಖಾಸಗಿ ಕಾಲೇಜಿನಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ಮುಂಬೈ ಮೂಲದ ಓರ್ವ ಗಾಯಕ ಸೋನು ನಿಗಮ್ ಈತನನ್ನ ಕರೆಸಲಾಗುತ್ತೆ. ಈತನ ಬಳಿ ಕನ್ನಡ ಹಾಡು ಎಂದ ಸಂದರ್ಭದಲ್ಲಿ ಈತ ಕೊಟ್ಟಂತ ಉತ್ತರ ಪಹಲ್ಗಾಮ್ ದಾಳಿಯ ವಿಚಾರ. ಕನ್ನಡಿಗರನ್ನ ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಹೋಲಿಸಿ ಆತ ತುಂಬಿದ ವೇದಿಕೆ ಮೇಲೆ ಹೇಳಿಕೆ ಕೊಟ್ಟಿದ್ದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗುತ್ತೆ. ನಮ್ಮ ನೆಲ ನಾವೇ ಬೆಳೆಸಿದ್ದು ಆತನನ್ನ, ಆದರೆ ನಮ್ಮ ವಿರುದ್ಧವೇ ಈಗ ಗಾಂಚಲಿ ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ. ಸದ್ಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ. ಶ್ರುತಿ ತಪ್ಪಿದ ಸೋನು, ಕನ್ನಡದಲ್ಲಿ ಅಪಶ್ರುತಿ. ಸೋನು ನಿಗಮ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿ. ಕನ್ನಡದಲ್ಲೂ ಕೂಡ ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಆದರೆ ಹಾಡು ಹಾಡಿಕೊಂಡು ಸುಮ್ಮನೆ ಇದ್ದಿದ್ರೆ ಒಳ್ಳೆದಿತ್ತೇನೋ. ಉದ್ದಟತನ. ಮುಂಬೈ ಗಾಯಕನಿಗೆ ಪಾಠ ಕಲಿಸಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿ. ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರನ್ನ ಬ್ಯಾನ್ ಮಾಡಿದೆ. ಈಗ ಸೋನುಗೆ ಎಲ್ಲ ರೀತಿಯ ಅಸಹಕಾರವನ್ನು ತೋರುವಂತೆ ಕರೆಯನ್ನು ಕೊಡಲಾಗಿದೆ. ಸೋನು ನಿಗಮ್ ವಿರುದ್ಧ ಮುಂದುವರೆದಿದೆ ಕನ್ನಡಿಗರ ಸಿಟ್ಟು. ಕನ್ನಡಿಗರನ್ನ ಕೆಣಕುವಂತ ಕೆಲಸ ಅದು ನಮ್ಮ ನೆಲದಲ್ಲೇ. ಗಾಯಕ ಸೋನು ನಿಗಮ್ ಬಂಧನಕ್ಕೆ ಒತ್ತಾಯಿಸಿ ಕರವೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಾರಾಯಣಗೌಡ ನೇತೃತ್ವದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೋನು ನಿಗಮ್ ಬಂಧನ ಆಗಲೇಬೇಕು ಅಂತೇಳಿ ಶೀಘ್ರವೇ ಗಾಯಕ ಸೋನು ನಿಗಮ್ ಬಂಧಿಸುವಂತೆ ಒತ್ತಾಯವನ್ನ ಮಾಡಲಾಗಿದೆ. ಉದ್ದಟತನ, ಸೊಕ್ಕು ಮುರಿದವರಿಗೆ ಪಾಠ ಕಲಿಸಲೇಬೇಕು. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಈ ಹಾಡುಗಾರ ಯಾವುದೇ ಹಾಡುಗಳನ್ನು ಇನ್ನು ಮುಂದೆ ಹಾಡಬಾರ್ದು ಅಂತ ಪಾಠವನ್ನು ಕಲಿಸಬೇಕು. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಬರುವಂಥ ಚಿತ್ರಗಳಲ್ಲಿ ಸೋನು ನಿಗಮ್ ಅವರನ್ನ ಹಾಡಿಸಿದ್ರೆ ಆ ನಿರ್ದೇಶಕರಿಗೂ ಅಥವಾ ಚಿತ್ರ ನಿರ್ಮಾಪಕರಿಗೂ ಕೂಡ ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಇದೆ ಅಂತೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಈಗಾಗಲೇ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ನಿಜಕ್ಕೂ ಕೂಡ ಕನ್ನಡಿಗರು ಇದನ್ನ ಸಹಿಸೋದಿಲ್ಲ. ಎರಡ ನೀವು ಮಾಡುವಂಥ ಉದ್ದಟತನ ಇದು. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ನೀವು ನಿಮ್ಮ ಭಾಷೆಯನ್ನು ನಿಮ್ಮ ಊರಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಕೇಳಲ್ಲ ನಾವು. ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಯಾವುದೋ ಒಂದು ದೊಡ್ಡ ವೇದಿಕೆ ಮೇಲೆ ನಮ್ಮ ಭಾಷೆ ಅಥವಾ ಕನ್ನಡಿಗರನ್ನ ಕೆಣಕುವಂಥ ಕೆಲಸ ಮಾಡಿದರೆ ನಿಜಕ್ಕೂ ಕೂಡ ಉಳಿಗಾಲ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನಡ ಪರ ಹೋರಾಟಗಾರರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಗೂಂಡಾಗತ್ತರ ವರ್ತಿಸಿದ್ರು, ಅದಕ್ಕೋಸ್ಕರ ನಾನು ಮಾತಾಡಿದೆ ಅನ್ನೋದು ಬಂತೇ ಹೊರತು ನಾವು ಅಂದ್ಕೊಂಡ್ವಿ ಅವರು ಸಾರಿ ಕೇಳ್ಬೋದೇನಂತೇಳಿ. ಆದರೆ ಇಲ್ಲಿವರೆಗೂ ಅವರಿಂದ ಏನೂ ಪಶ್ಚಾತ್ತಾಪನೇ ಇಲ್ಲ, ಯಾವುದೋ ರೀತಿಯ ಕ್ಷಮಾಪಣೆನೂ ಆಗಿಲ್ಲ. ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಇದ್ದಾರೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಇದ್ದಾರೆ, ಡೈರೆಕ್ಟರ್ ಅಸೋಸಿಯೇಷನ್ ಅವರು ಇದ್ದಾರೆ. ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತೊಗೊಳ್ತಾ ಇದ್ವಿ. ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪ್ರೇಷನ್ ಅಸಹಕಾರ ತೋರಿಸ್ಬೇಕಂತೇಳಿ ಈ ಹೊತ್ತಿಂದ ಯಾರೇ ಆಗಲಿ ಯಾವುದೇ ರೀತಿಯ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಹುಚ್ಚ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಹುಚ್ಚತನವನ್ನು ಅವನು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿದ್ದಾನೆ. ಅಲ್ಲಿ ಕೇಳಿದ್ದು ಅವನಿಗೆ ಕನ್ನಡ ಗೊತ್ತಿದೆ. ಸುಮಾರು 100 ಕನ್ನಡದ ಸಿನಿಮಾಗಳಲ್ಲಿ ಆಡಿದನೇ ಅನ್ನೋ ಅಭಿಮಾನಕ್ಕೆ ಕನ್ನಡಿಗರು ಅವನಿಗೆ ಒತ್ತಾಯ ಮಾಡ್ತಾರೆ. ಅಭಿಮಾನವನ್ನು ವ್ಯಕ್ತಪಡಿಸೋದು ರೀತಿಗಳು ಬೇರೆ ಬೇರೆ ಇರ್ಬೋದು, ಹಾಗಂತ ಅವರೇನು ಇವರ ಶತ್ರುಗಳಲ್ಲ. ಹಾಗಾಗಿ ಕನ್ನಡ ಹಾಡಿ ಅಂತ ಕೇಳುವುದು ತಪ್ಪು ಅನ್ನುವ, ಆದರೆ ಆಡಬಹುದಾಗಿತ್ತು, ಹಾಡದಲ್ಲೇ ಇರ್ಬೋದಾಗಿತ್ತು, ಇಲ್ಲ ಆಡಲ್ಲ ಅಂತ ಹೇಳ್ಬೋದಾಗಿತ್ತು, ಏನು ಒತ್ತಾಯ ಇರಲಿಲ್ಲ. ಆದರೆ ಕನ್ನಡ ಹಾಡನ್ನು ಆಡಿ ಅಂತ ಕೇಳಿದ್ದಕ್ಕೆ ಕಾಶ್ಮೀರದ ಭಯೋತ್ಪಾದನೆಯ ಒಂದು ಲಿಂಕ್ ಮಾಡಿ ಕನ್ನಡಿಗರನ್ನು, ಕರ್ನಾಟಕವನ್ನು ಭಯೋತ್ಪಾದಕರಿಗೆ ಹೋಲಿಕೆ ಮಾಡೋದಿತ್ತಲ್ಲ, ಆ ವಿಚಾರಕ್ಕೆ ಇಲ್ಲಿ ಕನ್ನಡ ಹಾಡಿ ಅಂತ ಕೇಳಿದ್ದು ಒಂದು ಕಡೆ ಆದರೆ
ಕಾಶ್ಮೀರದ ಭಯೋತ್ಪಾದನೆಯ ವಿಚಾರವನ್ನು ಲಿಂಕ್ ಮಾಡಿದ್ದು ಅದು ಯಾಕೆ ಮಾಡ್ದ, ಏನು ಉದ್ದೇಶಕ್ಕೆ ಆ ಮಾತು ಹಾಡೋದ ನನಗಿನ್ನೂ ಅರ್ಥ ಆಗದೆ ಇರುವಂಥ ವಿಚಾರ. ಅದಕ್ಕೂ ಸಂಬಂಧ ಇಲ್ಲ. ರಸ್ತೆಯಲ್ಲಿ ಹೋಗೋ ಯಾವನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳಿದ್ರು ಈ ಥರ ಹುಚ್ಚನ ಥರ ಮಾತಾಡ್ತಿರ್ಲಿಲ್ಲ. ಇವನೊಬ್ಬ ದೊಡ್ಡ ಹುಚ್ಚ ಅಂತ ಅನಿಸುತ್ತೆ. ಅದಕ್ಕೆ ಯಾಕೆ ಲಿಂಕ್ ಮಾಡಿ ಮಾತಾಡ್ದ ಅನ್ನೋದು ಗೊತ್ತಿಲ್ಲದೆ ಇರುವಂಥ ವಿಚಾರ. ಹಾಗಾಗಿ ಅವನ ಮೇಲೆ ರಾಷ್ಟ್ರದ್ರೋಹದ ಕೇಸನ್ನು ಕರವೇ ಅವಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟ್ರ್ ಮಾಡ್ತು, ಅದು FIR ಆಯಿತು. ಈಗ ಪೊಲೀಸ್ನವ್ರಿಗೆ ಬಾಕಿ ಉಳಿದಿರೋದೇನಪ್ಪ ಅಂದರೆ ಅವನ್ನ ಬಂಧಿಸಿ ಕರ್ಕೊಂಬರ್ಬೇಕು. ಇನ್ನೊಂದು ದಿವಸ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡಿದವ್ರಿಗೆ ಉಳುಗಾಲ ಇಲ್ಲ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ಅವನ್ನ ಬಂಧಿಸಿ 4 ದಿವಸ ಜೈಲಿಗೆ ಕಳಿಸಿರೆ ಬಹುಶಃ ಆ ಹುಚ್ಚನಿಗೆ ಜೈಲು ಅನ್ನೋದು ಒಂದು ಪರಿವರ್ತನಾ ಕೇಂದ್ರ ಅಂತ ನಾನು ಭಾವಿಸಿದ್ದೀನಿ. ಅವನಿಗೆ ಆ ಜೈಲಿಗೆ ಹೋದ ಮೇಲೆ ಪರಿವರ್ತನೆ ಆಗ್ತಾನೆ, ಅವನಿಗೆ ಜ್ಞಾನೋದಯ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಪೊಲೀಸ್ ಯಾವುದೇ ಕಾರಣಕ್ಕೂ ಮುಲಾಜು ಕೊಡಬೇಡಿ. ಈ ಕೆಲಸವನ್ನು ಯಾರಾದರೂ ಶ್ರೀಸಾಮಾನ್ಯರು ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತಿತ್ತಲ್ಲ, ಹಾಗೆ ಇವನಿಗೆ ಸೋನು ನಿಗಮ್ ಅವರ ಆ ಒಂದು ವರ್ತನೆ, ಪಶ್ಚಾತ್ತಾಪ ಇಲ್ಲದೆ ಇರತಕ್ಕಂಥ ವರ್ತನೆ, ಮತ್ತು ಅವರು ಒಂದು ವಿಡಿಯೋನಲ್ಲಿ ಒಂದು ಇದನ್ನು ಹರಿದು ಬಿಟ್ಟಿರ್ತಕ್ಕಂಥದ್ದು ಮತ್ತಷ್ಟು ಮಗದಷ್ಟು ಕನ್ನಡ ಪರ ಸಂಘಟನೆಯವ್ರನ್ನಾಗ್ಬೋದು, ಚಿತ್ರರಂಗದ ವ್ಯಕ್ತಿಗಳನ್ನಾಗ್ಬೋದು ಕೆರಳಿಸಿರ್ತಕ್ಕಂಥದ್ದು ಅಕ್ಷರಾಂಶ ಸತ್ಯ. ಆದರೆ ಇವತ್ತಿನ ತೀರ್ಮಾನ ಏನು, ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ಈಗ ತೀರ್ಮಾನ ತೊಗೊತಾ ಇದ್ದೀವಿ, ಆ ತೀರ್ಮಾನದ ಆಧಾರದ ಮೇಲೆ ಎಲ್ಲ ಅಂಗಸಂಸ್ಥೆಯವರನ್ನು ನಾವು ಗಣನೆಗೆ ತಗೊಂಡು ಒಂದು ಅಂತಿಮವಾಗಿ ತೀರ್ಮಾನವನ್ನು ತಗೊಳ್ಳೇಬೇಕು. ಅವರ ಒಂದು ಈ ದುರ್ವರ್ತನೆ ಮತ್ತು ಏನು ಈ ಭಾವನೆಗಳನ್ನು ಕೆರಳಿಸ್ತಕ್ಕಂಥದ್ದು ಮತ್ತು ಭಾಷೆಯ ಮೇಲೆ ಅವರು ಮಾಡಿರ್ತಕ್ಕಂಥ ಇದೆಲ್ಲವಕ್ಕೂ ಒಂದು ನಿರ್ದಿಷ್ಟವಾಗಿ ಇನ್ನೊಂದು 1.5 ಗಂಟೆ 2 ಗಂಟೆ ಒಳಗಡೆ ಗಮನಿಸ್ತಾ ಇರ್ಬೋದು ಕನ್ನಡ ಪರ ಹೋರಾಟಗಾರರ ಆಕ್ರೋಶ ಯಾವ ರೀತಿಯಾಗಿದೆ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ತೆಗೆದುಕೊಂಡಿರುವಂಥ ಗಟ್ಟಿ ನಿರ್ಧಾರ, ಇನ್ನು ಮುಂದೆ ಯಾವುದೇ ಚಿತ್ರಗಳಲ್ಲೂ ಕೂಡ ಸೋನು ನಿಗಮ್ ಹಾಡುವಂತಿಲ್ಲ, ಹಾಡಿಸಿದವರ ಮೇಲೆ ಕ್ರಮ ಆಗುತ್ತೆ ಎನ್ನುವುದಾಗಿ ಗಟ್ಟಿ ನಿಲುವನ್ನು ತೆಗೆದುಕೊಂಡಿದೆ. ನಿಜಕ್ಕೂ ಕೂಡ ಮೆಚ್ಚಲೇಬೇಕು. ಇಂಥವ್ರಿಗೆ ನಾವು ಯಾಕೆ ಅವಕಾಶವನ್ನು ಕೊಡಬೇಕು? ಅವ್ರದ್ದೇ ಭಾಷೆ ಇದೆ, ಅವ್ರದ್ದೇ ಚಿತ್ರರಂಗ ಇದೆ, ಹಾಡ್ಕೊಳ್ಳಿ ನೋಡೋಣ, ನಾವು ಯಾಕೆ ಅವ್ರನ್ನ ಸಾಕಬೇಕು ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಗುರುದೇವ್ ನಾರಾಯಣ ಕುಮಾರ್ ಅವರು, ಅಧ್ಯಕ್ಷರು ಕನ್ನಡ ಚಳುವಳಿ ಕೇಂದ್ರ ಸಮಿತಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಸಿನಿಮಾ ಸಂಭಾಷಣಕಾರರಾಗಿರುವಂಥ ಮಾಸ್ತಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಾಸ್ತಿ ಅವರೇ, ಗಮನಿಸಿದ್ರಿ ಸೋನು ನಿಗಮ್ ಅವರ ಉದ್ದಟತನ ಯಾವ ರೀತಿಯಾಗಿತ್ತು? ಈಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸರ್, ಇದು ಯಾರು ನಿರ್ಧಾರ ತಗೋತಾರೆ ಅದೆಲ್ಲ ಪಕ್ಕಕ್ಕಿಟ್ರೆ ಆತನಿಗೆ ಆತ್ಮಸಾಕ್ಷಿ ಅನ್ನೋದು ಒಂದಿದ್ರೆ, ಇಲ್ಲಿನ ಅನ್ನ ಆತ ತಿಂದಿದ್ದಾನೆ ಅಂದ್ರೆ ಆತನೇ ಆಡಬಾರದು ಸರ್. ಓಕೆ, ಎಸ್, ಆಬ್ವಿಯಸ್ಲಿ. ಯಾವ ಕಂಠದಿಂದ ಒಳ್ಳೆ ಹಾಡುಗಳನ್ನ ನಾವು ಕೇಳ್ತಿದ್ವೋ ಅದೇ ಕಂಠದಿಂದ ತುಂಬಾ ತುಚ್ಛವಾದ ಮಾತು ಬಂದಿದೆ. ಸೊ ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಇಳಿದಿದ್ದಾನೆ, ತನ್ನ ಅರಿವು ಇಲ್ದೆ ಇಲ್ಲ ಅರಿವು ಇಟ್ಕೊಂಡೇ ಇಳಿದಿದ್ದಾನೆ ಏನೋ ಗೊತ್ತಿಲ್ಲ. ಬಟ್ ಆತ್ಮಸಾಕ್ಷಿ ಅನ್ನೋದಿದ್ರೆ ಅವರೇ ಇಲ್ಲಿ ಹಾಡಕ್ ಬರಬಾರ್ದು, ಈ ನೆಲ ತುಳಿಬಾರ್ದು ಅವ್ರು. ಎಸ್, ಮಾಸ್ತಿ ಅವರು ಹೇಳ್ತಾ ಇದ್ರು ಆತ ಇನ್ನು ಕನ್ನಡದಲ್ಲಿ ಯಾವುದೇ ಸಿನಿಮಾಗಳಲ್ಲಿ ಹಾಡನ್ನ ಹಾಡಬಾರ್ದು, ಆತನಿಗೆ ಸ್ವಾಭಿಮಾನ ಇದ್ರೆ, ಆತನಿಗೆ ಮರ್ಯಾದೆ ಇದ್ರೆ. ಎಸ್, ಗುರುದೇವ್ ನಾರಾಯಣ್ ಕುಮಾರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈತನನ್ನ ಬೆಳೆಸಿದವನು ನಮ್ಮ ಮೇಲೆ ಗಾಂಚುಲಿಯನ್ನು ತೋರ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕೆಟ್ಟ ಕೋಪ ಬರುತ್ತೆ? ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಸರ್, ಈ ವ್ಯಕ್ತಿ ಮನಸ್ಥಿತಿ ಎಂಥದ್ದು ಅಂತ ಹೇಳಿ. ನಿಜವಾಗ್ಲೂ ಆ ಸಂದರ್ಭದಲ್ಲಿ ನಾನೇನಾದ್ರು ಇದ್ದಿದ್ರೆ ವೇದಿಕೆ ಮೇಲೆ ಹತ್ತಿ ಕಪಾಳ ಕುಡಿತಿದ್ದೆ ಅವನಿಗೆ. ಓಕೆ, ತಿಂದ ಮನೆಗೆ ಜಂತಿ ಇಳಿಯುವಂತ ಕೆಲಸ ಮಾಡ್ತಿದ್ಯಲ್ಲ, ನೀನು ಮನುಷ್ಯನ ಅಂತ ನಾನು ಕೇಳ್ತಾ ಇದ್ದೆ. ನಾನು ಈ ಭಾರತ ಒಂದು ಒಕ್ಕೂಟ ದೇಶ, ಖಂಡಿತ. ಇಲ್ಲಿ 16 ಭಾಷೆಗಳಿದಾವೆ. ಕನ್ನಡವೂ ಕೂಡ 22 ಭಾಷೆಗಳಲ್ಲಿ ಒಂದು ರಾಷ್ಟ್ರೀಯ ಭಾಷೆ. ಹೌದು.
ನೀನು ಆ ಭಾಷೆಯನ್ನ ಹಾಡು ಕೇಳಿದ್ರೆ ನೀನು ಅದನ್ನ ಪೆಹಲ್ಗಾಮಲ್ಲಿ ನಡೆದಂತ ಭಯೋತ್ಪಾದನಾ ಕೃತ್ಯಕ್ಕೆ ಹೋಲಿಸ್ತಿದೆಯಲ್ಲ ಅಂತ ಹೇಳಿದ್ರೆ ನೀನು ಕೇವಲ ನಾಡದ್ರೋಹಿ ಅಲ್ಲ, ನೀನು ಈ ರಾಷ್ಟ್ರಕ್ಕೂ ದ್ರೋಹಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಖಂಡಿತ ಕನ್ನಡ ನಿನ್ಗೆ ಅನ್ನ ಕೊಟ್ಟಿದೆ. ಹೌದು. ನಿನ್ನ ಒಂದು ಬಾಲಿವುಡ್ ನಲ್ಲಿ ನಿನ್ನನ್ನ ಕರೆದ ಆಡ್ಸೋರ್ ಗತಿ ಇರಲಿಲ್ಲ. ಕನ್ನಡದ ನಿರ್ಮಾಪಕರುಗಳು, ಕನ್ನಡದ ನಟರುಗಳು, ಕನ್ನಡದ ಸಂಗೀತ ನಿರ್ದೇಶಕರು ಸೋನು ನಿಗಮ್ ಬೇಕು ಅಂತ ಹೇಳಿ ಒಳ್ಳೆ ಹಾಡಿದೆ, ಒಳ್ಳೆ ಕಂಠ ಇದೆ, ನಿನ್ನ ಹಾಡು ಜನಕ್ಕೆ ಮನಸ್ಸು ಮುಟ್ಟತ್ತೆ ಅಂತ ಹೇಳಿ ಕರೆದ್ಬಿಟ್ಟು ಆಡಿಸಿ ನಿನ್ಗೊಂದು ಜೀವನ ಎರಡನ್ನೂ ಕೊಟ್ಟಿದೀವಿ ನಾವು. ನೀನು ಎಷ್ಟು ಕೃತಜ್ಞತೆಯಿಂದ ಇರ್ಬೇಕು. ನೀನು ನಿಜ. ಕೃತಜ್ಞತೆ ಅನ್ನೋದಕ್ಕೆ ಏನಾದ್ರೂ ನಿನಗೆ ಅರ್ಥ ಇದೆಯಾ? ಇದೇ ನಮ್ಮ ಕನ್ನಡದಲ್ಲಿ SP ಬಾಲಸುಬ್ರಹ್ಮಣ್ಯ ಅಂತ ಮಹಾನ್ ಗಾಯಕ ಆಡಿದ್ದಾರೆ. ಅವರ ಕಾಲಿನ ಒಂದು ಧೂಳ್ಗೂ ಕೂಡ ಇವನು ಸಮ ಇಲ್ಲ. ಇವನು ಮುಂದೊಂದು ಜನ್ಮ ಇದ್ರೆ ಕನ್ನಡದಲ್ಲಿ, ಖಂಡಿತ ಮುಂದೊಂದು ಜನ್ಮ ಇದ್ರೆ ನಾನು ಕನ್ನಡಿಗನಾಗಿ ಹುಟ್ಟುತ್ತೀನಿ. ಯಾಕಂದ್ರೆ ಕನ್ನಡಿಗರು ಅಷ್ಟು ಪ್ರೀತಿನ ಕೊಟ್ಟಿದ್ದಾರೆ. ಕಾರಣ ಯಾಕೆ? ಕನ್ನಡದಲ್ಲಿ ಅವ್ರು ಹಾಡು ಹೇಳಿದ್ದಾರೆ, ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಖಂಡಿತ ಅವರ ಪಾದದ ಧೂಳಿಗೂ ಕೂಡ ಇವನೊಬ್ಬ ಸಮ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಎಸ್ ಸರ್, ಎಸ್. ನಿಜಕ್ಕೂ ಕೂಡ ಕನ್ನಡಿಗರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಯಾವ ರೀತಿಯಾಗಿ ಇಲ್ಲಿಯೇ ಬೆಳೆದವರು, ಬೇರೆ ಚಿತ್ರರಂಗದಲ್ಲಿ ಅವಕಾಶವೇ ಇರಲಿಲ್ಲ ಅಂತ ಒಂದು ವ್ಯಕ್ತಿಯನ್ನ ಕರೆದುಕೊಂಡು ಆತನ ಪ್ರತಿಭೆಯನ್ನ ಗುರುತಿಸಿ ಅವಕಾಶ ಕೊಟ್ಟಿದ್ದು ನಮ್ಮ ಸಿನಿಮಾ ರಂಗ. ಆದರೆ ಆತ ಈಗ ಮಾತನಾಡ್ತಾ ಇರೋದು ನಮ್ಮ ಕನ್ನಡಿಗರ ಬಗ್ಗೆ. ನಿಜಕ್ಕೂ ಕೂಡ ಆಕ್ರೋಶದ ಕಟ್ಟೆ ಹೊಡೆಯುತ್ತೆ. ಮಾಸ್ತಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ವಿ, ಸೋನು ನಿಗಮ್ ಕನ್ನಡದ ಬಗ್ಗೆ ಒಂದಷ್ಟು ಮಾತನಾಡ್ತಾ ಇದ್ರು. ಸಡನ್ ಆಗಿ ವ್ಯಕ್ತಿಗೆ ಏನಾಗಿದ್ದು ಸರ್, ನಮ್ಮ ನೆಲದಲ್ಲಿ ನಿಂತ್ಕೊಂಡು ನಮ್ಮ ಹಾಡನ್ನ ಹಾಡು ಅಂತ ಕೇಳಿದಾಗ ಈ ವ್ಯಕ್ತಿ ಯಾಕೆ ಹಿಂಗೆ ಹೇಳ್ಬೇಕಿತ್ತು ಅಂತೇಳಿ? ಸರ್, ಆತನ ಉದ್ದಟತನಗಳು ಇಲ್ಲೇ ಅಲ್ಲ ಸರ್. ಮಹಾರಾಷ್ಟ್ರದಲ್ಲೂ ಇದೇ ಮಾಡ್ಕೊಂಡಿದ್ದಾನೆ, ದುಬೈಯಲ್ಲೂ ಇದೇ ಮಾಡ್ಕೊಂಡಿದ್ದಾನೆ. ಅಂದ್ರೆ ಆ ತಲೆಗೆ ಏರ್ಬಿಟ್ಟಿತ್ತು ನಾನ್ ನಂಬರ್ 1 ಅಂತ. ಸಾರ್ ಹೇಳ್ದಂಗೆ ಹಿಂದಿಲಿ ಉಗಿದೋಡಿಸಿದ್ರು. ಅಲ್ಲಿ ಬೇರೆನೆ ಅಲೆಗಳು ಬಂದ್ವು. ಹೊಸ ಹುಡುಗರು, ತುಂಬಾ ಒಳ್ಳೆ ಕಂಠ ಇರೋರು, ಬಡತನದಲ್ಲಿ ಬಂದಿರೋರು ಬೆಳೆದ್ರು. ಈತನಿಗೆ ಅದೇ ನೀವ್ ಹೇಳ್ದಂಗೆ ನಾವು ತುಂಬಾ ರೆಡ್ ಕಾರ್ಪೆಟ್ ಹಾಕಿ ಇವ್ರನ್ನ 5 ಸ್ಟಾರ್ ಹೋಟೆಲ್ಗಳಲ್ಲಿ ಇಟ್ಟು, ಮತ್ತೆ ಒಂದೊಂದ್ಸತಿ ಇಲ್ಗೂ ಬರಲ್ಲ. ಅವ್ರ ರೆಕಾರ್ಡಿಂಗ್ ಸ್ಟುಡಿಯೋಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೋಗ್ಬೇಕು, ಅವ್ರು ಹೇಳಿದ ಸಮಯಕ್ಕೆ ರೆಕಾರ್ಡಿಂಗ್ ಹೋಗ್ಬೇಕು. ಅಲ್ಲಿ ಇದೇ ತರ ಅಂದ್ರೆ ಇಲ್ಲಿ ಹೊಗಳ್ತಾರಲ್ಲ ಸರ್. ಈಗ ನಾವು ಅವರ ಕಲೆನ ನಾವು ಮಾತಾಡಂಗಿಲ್ಲ, ಅಲ್ಗಳೆಯಂಗಿಲ್ಲ. ಯಾಕಂದ್ರೆ ಸಾಧಕ ಅದಕ್ಕೊಂದು, ಮತ್ತೆ ಅವ್ರ ಕಂಠಕ್ಕೊಂದು ಬೆಲೆ ಇದೆ. ಮತ್ತೆ ಕನ್ನಡದ ಹಾಡುಗಳನ್ನ ಇಷ್ಟು ಉಚ್ಚಾರಣೆಯಿಂದಾನು ಬೇರೆ ಭಾಷೆಕನಾದ್ರೂ ಇಷ್ಟು ಚೆನ್ನಾಗಿ ಆಡ್ತಾನಲ್ಲ ಅನ್ನೋ ಒಂದು ಇದಿತ್ತು, ಮಾರ್ಜಿನ್ ಇತ್ತು. ಆದ್ರೆ ಯಾವಾಗ ಒಂದು ಪೆಹಲ್ಗಾಮ್ ಅನ್ನೋ ಒಂದು ಘಟನೆಗೆ ಹೋಲಿಸ್ದ ನಮ್ ಭಾಷೆನ, ಅಲ್ಲಿ ಕ್ಷಮಿಸೋ ಅಂತ ಒಂದು ಯಾವುದೇ ಒಂದು ಇದಿಲ್ಲ ಸರ್. ಯಾಕಂದ್ರೆ ತುಂಬಾ ನೋವು ಉಂಟಾಗಿರುವಂತ, ಜೀವಗಳು ಕಳ್ಕೊಂಡಿರುವಂತ, ಮತ್ತೆ ದೇಶಕ್ಕೆ ದೊಡ್ಡ ಕಪ್ಪು ಚುಕ್ಕೆ. ಖಂಡಿತ ಅದು ಅರ್ಶನ ಕುಂಕುಮದ ಭಾಷೆ ನಮ್ದು. ಎಂತ ಶ್ರೇಷ್ಠತೆ ಇದೆ, ಮತ್ತೆ ಅನ್ನ ಕೊಟ್ಟಿರೋ ಭಾಷೆ. ಒಂದು ನಾಲಿಗೆಯಿಂದ ಬರುತ್ತೆ ಮಾತು, ಕೋಪ ಅನ್ನೋದು ಏರುತ್ತೆ. ಬಟ್ ಎಲ್ಲಿದ್ದೀನಿ, ಯಾರ್ ಮುಂದೆ ಇದ್ದೀನಿ, ಒಂದು ಪರಿಜ್ಞಾನ ಇಲ್ವಾ? ಅದು ತಪ್ಪು ಅಂತ ನಾನು ಹೇಳೋದು. ಎಸ್ ಸರ್, ಪರಿಜ್ಞಾನದ ವಿಚಾರಕ್ಕಿಂತ ಸರ್ ಇಲ್ಲಿ ಮಾನಸಿಕ ಸ್ಥಿಮಿತ ಹೆಂಗಿದೆ, ಮಾನಸಿಕ ಸ್ಥಿತಿ ಹೆಂಗಿದೆ ಎನ್ನುವಂಥದ್ದು ಕೂಡ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಹೌದು ಸರ್, ಹೌದು ಸರ್. ಯಾಕಂದ್ರೆ ಯಾವಾಗ್ಲೂ ಕಿರೀಟ ತೊಡ್ಕೊಂಡ್ಬಿಡೋದು ದೊಡ್ಡದಲ್ಲ, ಆದ್ರೆ ಆ ರಾಜ್ಯಭಾರನ ನಿಭಾಯಿಸೋದಿದೆಯಲ್ಲ ಅದು ದೊಡ್ಡದು. ಮತ್ತೆ ಇದಕ್ಕಿನ್ನ ಪ್ರೀತಿ ಆತನಿಗೆ ಯಾವ ಭಾಷೆಯಲ್ಲಿ ಕೊಟ್ಬಿಟ್ಟಿದಾರೆ ಸರ್? ಅವ್ನು ಹುಟ್ಟಿರೋ ರಾಜ್ಯ ಯಾವ್ದೋ ಗೊತ್ತಿಲ್ಲ, ಅಲ್ಲೇ ಅವನ್ ಕೇರೆ ಅನ್ನಲ್ಲ. ಹಿಂದಿಲಿ ಇದೇ ತರದ ಕಾಂಟ್ರವರ್ಸಿಗಳು ಏನೇನೋ ಮಾಡ್ಕೊಂಡು ಯಾರ್ಯಾರ ಬಗ್ಗೆನೋ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಸಾಕಪ್ಪ ನೀನ್ ಸವಾಸ ಅಂತ ಕಳಿಸಿದ್ದಾರೆ. ಮತ್ತೆ ನಾನು ಯಾವಾಗ್ಲೂ ಹೇಳೋದು, ಈತನೊಬ್ನೇ ಸೋನು ನಿಗಮ್ ಆಗ್ಲಿಲ್ಲ ಸರ್. ಅದ್ರ ಹಿಂದೆ ತುಂಬಾ ಜನರ ಪರಿಶ್ರಮ ಇದೆ, ತುಂಬಾ ಸಾಹಿತಿಗಳು ಹಾಡುಗಳು ಬರ್ದಿದ್ದಾರೆ, ನಟರು ನಟಿಸಿದ್ದಾರೆ, ಎಲ್ಲ ಸೇರಿ ಸೋನು ನಿಗಮ್ ಆಗಿದ್ದವು. ಖಂಡಿತ ಖಂಡಿತ ಸರ್, ಖಂಡಿತ. ಎಸ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿರಿಯ ನಟರಾಗಿರುವಂತಹ ಗಣೇಶ್ ರಾವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಸೋನು ನಿಗಮ್ನ ನಡೆ ಖಂಡನೀಯ ಸರ್. ಕನ್ನಡಿಗರು ಇದನ್ನು ಯಾವತ್ತೂ ಕೂಡ ಸಹಿಸೋದಿಲ್ಲ. ಈಗಷ್ಟೇ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ತೆಗೆದುಕೊಂಡಿರುವಂಥ ನಿರ್ಧಾರ ಕೂಡ ಕನ್ನಡಿಗರು ಶ್ಲಾಘಿಸ್ತಾ ಇದ್ದಾರೆ. ಆತನನ್ನು ಬ್ಯಾನ್ ಮಾಡಿದ್ದಾರೆ. ಮುಂದೆ ಯಾವ ಚಿತ್ರದಲ್ಲೂ ಕೂಡ ಆತ ಹಾಡಬಾರ್ದು. ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಬೇರೆ ಕಾರ್ಯಕ್ರಮ ಆದರೂ ಕೂಡ ಆತನನ್ನು ಕರೆಸಬಾರ್ದು ಎನ್ನುವಂಥ ನಿರ್ಧಾರ ಒಂದು ಕಡೆಯಲ್ಲಿ ಮೆಚ್ತೀವಿ ಸರ್. ಆದರೆ ಇಂಥ ಮನಸ್ಥಿತಿ ಬಗ್ಗೆ ಹೇಳ್ತಾ ಹೋಗುವುದಾದ್ರೆ ಸರ್, ಇದು ಒಂದು ರೀತಿಯ ದುರಹಂಕಾರದ ಪರಮಾವಧಿ ಸರ್. ಖಂಡಿತ. ಇವನು ಬಂದು ಹಾಡಿದ ತಕ್ಷಣ
ಏನು ಅದಕ್ಕೆ ಒಂದು ಮೆರುಗು ಸಿಕ್ಕಿಲ್ಲ. ಹೌದು. ಅದ್ರ ಹಿಂದೆ ಈಗಾಗಲೇ ನಮ್ಮ ಮಾಸ್ತಿ ಅವರು ಹೇಳಿದಾಗೆ ಸಾಹಿತ್ಯ ಬರೆಯೋರು ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಬರೀ ಹಾಡು ಹೋಗ್ತಾನೆ ಅಷ್ಟೇನೆ. ಏನೋ ಆ ಸರಸ್ವತಿ, ಕಲಾ ಸರಸ್ವತಿ ಅವನಿಗೆ ಹಾಡು ಸ್ವಲ್ಪ ಕಂಠ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅವನಿಗೊಂದು ಅವಕಾಶ ಕೊಟ್ಟರು. ನಿಜ. ಅದನ್ನ ಉಳಿಸ್ಕೊಂಡಿಲ್ಲ ಮನುಷ್ಯ. ಈಗಾಗಲೇ ನಮ್ಮ ಖ್ಯಾತ ಸಂಭಾಷಣಕಾರರು ನಮ್ಮ ಮಾಸ್ತಿಯವರು ಬಹಳ ಚೆನ್ನಾಗಿ ಮಾತಾಡಿದ್ರು. ನಿಜಕ್ಕೂ ಅಲ್ಲಿ ಅವನ ಹೆಸರು ಮಾಡಿದ ಅವನು ಒಬ್ಬನಿಂದ ಹೆಸರೇನು ಮಾಡಿಲ್ಲ ಅವನು. ಅದರಿಂದ ಹಲವಾರು ಜನ ಪರಿಶ್ರಮ ಇದೆ, ಕನ್ನಡಿಗರ ಅಭಿಮಾನ ಇದೆ, ಕನ್ನಡ ನಾಡಿನ ಜನರ ಅಭಿಮಾನ ಇದೆ, ಖಂಡಿತ ಕನ್ನಡ ಪ್ರೇಕ್ಷಕರ ಅಭಿಮಾನ ಇದೆ. ಇವೆಲ್ಲವೂ ಮೇಳೈಸಿ ಅವನೊಬ್ಬ ಒಳ್ಳೆ ಹಿನ್ನೆಲೆ ಗಾಯಕ ಆದ. ಅಷ್ಟು ಬಿಟ್ಟರೆ ಅವನೇನು ಪ್ರಪಂಚದ ಉದುರಿಲ್ಲ ಅವನು, ಅಥವಾ ಬೇರೆ ಲೋಕನೇನು ಉದುರಿಲ್ಲ, ಅವನು ಮನುಷ್ಯನೇ. ನೀವಿಲ್ಲಿ ನೋಡಿ ನಮ್ಮ ಈ ನಾಡಲ್ಲಿ ಹೆಸರು ಮಾಡಿದಂಥವ್ರು SPB ಅವರು ಇದ್ರು. ಹೌದು ಹೌದು, ಅವರು ಎಂಥ ಮೇರು ವ್ಯಕ್ತಿತ್ವ ಅವ್ರದ್ದು. ಖಂಡಿತ. ಅವರು ಪಾತ್ರನೂ ಮಾಡಿದ್ದಾರೆ, ಜೊತೆಗೆ ನಟನೆ ಮಾಡ್ತಾ ಇರೋ, ಜೊತೆಗೆ ಒಳ್ಳೆ ಗಾಯಕರು ಕೂಡ. ಎಷ್ಟು ಭಾವಪೂರ್ಣವಾಗಿ ಹಾಡ್ತಾ ಇದ್ರು ಅವರು. ಇಂಥವ್ರು ಒಂಥರ ಈ ಅಮಲು ತಲೆಗೆರ್ಸ್ಕೊಂಡು ಈ ಥರ ಅವರೇನಲ್ಲಿ ಕೂಗಿದವರು ಕನ್ನಡ ಕನ್ನಡ ಅಂತ ಕೂಗಿದ್ದೇನು ರೌಡಿಗಳಲ್ಲಿ ಹೋಗಿದ್ದವರು, ಅಥವಾ ಏನಾದ್ರು ಸ್ಟ್ರೈಕ್ ಮಾಡಿದ್ರ, ಅಥವಾ ಬೇರೆ ಏನಾದರೂ ಅಡ್ಡಿಪಡಿಸಿದ್ರ, ಅಥವಾ ನೀನು ಹಾಡ್ತಾರ ಚೆನ್ನಾಗಿಲ್ಲ ಅಂತ ಹೇಳಿದ್ರ, ಅವ್ರು ಕೇಳಿದ್ದೇನು ಕನ್ನಡ ಅಂತ ಜೋರಾಗಿ ಹೇಳಿದ್ದಾರೆ. ಅವ್ನು ಸ್ಟೇಜ್ ಮೇಲೆ ಇದ್ದಾನೆ, ಇವ್ರು ಪ್ರೇಕ್ಷಕರಿಲ್ಲಿದ್ದಾರೆ. ಅದನ್ನ ಇವನು ಏನೋ ಒಂದು ಮಾತು ಹೇಳಿದ್ದಾನೆ, ಅದನ್ನ ಇವಾಗ ಕೆಲವರು ಬಾಯಲ್ಲೇ ಬಂದ್ಬಿಡುತ್ತೆ, ಒಂದು ತಪ್ಪಾಗಿ ಬರ್ಬೋದು. ಅದನ್ನ ತಪ್ಪು ತಿದ್ಕೋಬೇಕಲ್ಲ. ತಪ್ಪು ಎಲ್ಲರೂ ಮಾಡ್ತಾರೆ ಪ್ರಪಂಚದಲ್ಲಿ. ತಪ್ಪು ಮಾಡಿದ್ರೆ ಮನುಷ್ಯನೇ ಅಲ್ಲ, ಮನುಷ್ಯನೇ ತಪ್ಪು ಮಾಡೋದು, ಪ್ರಾಣಿಗಳು ತಪ್ಪು ಮಾಡಲ್ಲ. ಮನುಷ್ಯ ತಪ್ಪು ಮಾಡಿದ ಮನುಷ್ಯತ್ವ ಇದ್ದಿದ್ರೆ, ಅವನಿಗೆ ಮಾನವೀಯತೆ ಗುಣ ಇದ್ದಿದ್ರೆ, ಆ ಮಾಡಿದ ತಪ್ಪನ್ನ ಅಥವಾ ಆಡಿದ ತಪ್ಪನ್ನ ಸರಿಪಡಿಸ್ಕೊಂಡು ಕ್ಷಮೆ ಕೇಳಿದ್ರೆ ನಮ್ಮ ಕನ್ನಡಿಗರು ನಿಜವಾಗ್ಲೂ ಇಡೀ ವಿಶ್ವದಲ್ಲೇ ಕ್ಷಮಾ ಗುಣ ಇರುವಂತಹದ್ದು ಮಾನವೀಯತೆ ಕನ್ನಡಿಗರಿಗೆ ಮಾತ್ರ. ಅವ್ರು ಕ್ಷಮಿಸಿ ಇನ್ನೊಬ್ಬ ಹೇಳ್ಸಿರೋರು ಅವನಿಗೆ. ಖಂಡಿತ ಖಂಡಿತ ಸರ್. ಆ ಕ್ಷಮೆಗೂ ಅರ್ಹನಲ್ಲ ಅನ್ನೋ ರೀತಿ ನಡ್ಕೊಂಡ ಅವನು. ಮೊನ್ನೆ ಇನ್ನೊಂದು ರಿಪೀಟ್ ವಿಡಿಯೋ ಬಿಟ್ಟಾಗ ಕನ್ನಡವನ್ನು ಬಹಳ ಕೇವಲವಾಗಿ ಕನ್ನಡ ಅವನೊಬ್ಬನಿಗೆ ನಾವು ಮಾತಾಡಕ್ ಬರೋದು. ನಮ್ಮನ್ನೆಲ್ಲ ಸರ್ ನಾವು ಕೇಳ್ತೀವಿ, ನಮ್ಮ ಭಾಷೆ ಅದು. ನಾವೇನು ಬೇರೆ ಭಾಷೆ ಕೇಳಿಲ್ವ, ಅಥವಾ ಅವ್ನಿಗೆ ಅಡ್ಡಿಪಡಿಸ್ಲಿಲ್ಲ. ಆಯ್ತಪ್ಪ, ಇದೊಂದು ಹಾಡು ಮಧ್ಯೆ ಕೇಳಿರ್ಬೋದು, ಹಾಡು ಮಧ್ಯದಲ್ಲಿ ನಾನು ಹಾಡಕ್ಕಾಗಲ್ಲ, ಮತ್ತೆ ಹಾಡ್ತೀನಿ ಅಂತ ಹೇಳಿರ್ಬೋದು, ಹೇಳ್ಬೇಕಾಗಿತ್ತು ಅವನು. ಆದ್ರೆ ಅದನ್ನ ಕನ್ನಡಿಗರನ್ನ ಪೆಹಲ್ಗಾಮ್ ಯುದ್ಧಕ್ಕೆ ಹೋಲಿಸಿ ಅಥವಾ ಪೆಹಲ್ಗಾಮ್ ದಾಳಿಗೆ ಹೋಲಿಸಿದ್ದು ಅಕ್ಷಮ್ಯ ಅಪರಾಧ. ಅವನಿಗೆ ನಿಜವಾಗ್ಲೂ ಇವತ್ತೇನು ನಿಮ್ಮ ಮುಖಾಂತರ ಈಗ ಬಂದ ತಕ್ಷಣ ಹೇಳೋದು ಬ್ಯಾನ್ ಮಾಡಿದಾರೆ ಅಂತ, ನಿಷೇಧ ಮಾಡಿ, ಬ್ಯಾನ್ ಅಲ್ಲ, ಅವ್ನು ಕರ್ನಾಟಕ ಎಂಟ್ರಿನೇ ಬೇಡ ಒಂದು ನಮಗೆ. ಅವ್ನು ಹಾಡಿಲ್ಲ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಹೋಗ್ಬಿಡಲ್ಲ. ಅವನಂತ ಸಾವಿರಾರು ಜನ ಗಾಯಕರನ್ನ, ಹಿನ್ನೆಲೆ ಸಂಗೀತಗಾರರನ್ನ ಹುಟ್ಟು ಹಾಕುವಂತ ಕೆಪಾಸಿಟಿ ನಮ್ಮ ಕನ್ನಡ ಭಾಷೆಗಿದೆ. ನಮ್ಮ ಕನ್ನಡ ಭಾಷೆಯ ಒಂದು ಸೊಗಡಿಂದಾನೆ ಅವನು ಇಷ್ಟು ಇಂಪ್ರೂವ್ ಆಗಿದ್ದು. ಬೇರೆ ಎಲ್ಲೋ ಅವನಿಗೆ ಅವಕಾಶನೇ ಸಿಕ್ಕಿರ್ಲಿಲ್ಲ. ಖಂಡಿತ ನಿಜ. ನಮ್ಮ ಕನ್ನಡ ಭಾಷೆ ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ಸ್ಫುಟವಾಗಿದೆ ಅನ್ನೋದನ್ನ ಅವನ ಬಾಯಿಂದ ಹೇಳಿ ಅವನು ಇಂಪ್ರೂವ್ ಆದ ಹೊರತು ಅವನಿಂದ ಕನ್ನಡಕ್ಕೇನೂ ಲಾಭ ಆಗಿಲ್ಲ. ಅವನು ಲಾಭ ಮಾಡ್ಕೊಂಡ ಅಷ್ಟೇ. ಅವನೊಬ್ಬ ಪರಕೀಯ ಗಾಯಕನ ಕರ್ಕೊಂಬಂದು ಇಲ್ಲಿನ ಕನ್ನಡಿಗರ ಗಾಯಕರಿಗೆ ಅನ್ಯಾಯ ಮಾಡಿದ್ದಕ್ಕೆ ಇವತ್ತು ಕನ್ನಡಿಗರಿಗೆ ಮಾತು ಕೇಳಬೇಕಾಯ್ತು ಅವನ ಹತ್ರ. ಈ ವಿಷಯನ ಮೊದಲೇ ನಾವು ಸ್ವಲ್ಪ ಅವನ ಬಗ್ಗೆ ಎಚ್ಚರಿಕೆಯಿಂದಿದ್ದು, ನಮ್ಮ ನಿರ್ಮಾಪಕರಾಗ್ಲಿ, ನಮ್ಮ ನಟರಾಗ್ಲಿ, ಯಾರೇ ಆಗ್ಲಿ, ಅವನನ್ನ ಈ ಒಂದು ಮಟ್ಟಕ್ಕೆ ತರೋದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ತಕ್ಕ ಬೆಲೆ ಕೊಟ್ಟೋಗಿದ್ದಾನೆ ಅವನು. ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುದೇವ್ ಅವರೇ. ಸರ್ ಕೂಡ ಹೇಳ್ತಾ ಇದ್ರು, ಈಗ ಕನ್ನಡಿಗರು ತುಂಬಾ ತಾಳ್ಮೆ ಇರುವಂತ ವ್ಯಕ್ತಿಗಳು, ಸಹಿಸ್ಕೊಳ್ತಾರೆ, ನೋಡುವಷ್ಟು ನೋಡ್ತಾರೆ, ತಾಳುವಷ್ಟು ತಾಳ್ತಾರೆ, ಆದ್ರೆ ಕೊನೆಗೊಂದು ದಿವಸ ಉತ್ತರವನ್ನ ಕೊಟ್ಟೇ ಕೊಡ್ತಾರೆ. ಈ ವ್ಯಕ್ತಿಗೂ ಅಷ್ಟೇ ಕೇಳಿದ್ದು ಕನ್ನಡ ಹಾಡು ಅಂತೇಳಿ ಆತನಿಗೂ ಹೇಳ್ಬೋದಿತ್ತು, ನಾನು ಆಮೇಲೆ ಹಾಡ್ತೀನಿ, ಈ ಒಂದು ಮುಗಿಸಿ ಮುಂದಿನ ಹಂತದಲ್ಲಿ ಹಾಡ್ತೀನಿ ಅಂತ ಆತನಿಗೂ ಹೇಳ್ಬೋದಿತ್ತು, ಅವಕಾಶ ಇತ್ತು. ಆದರೆ ಇಷ್ಟೆಲ್ಲ ಸಿಟ್ಟು ಅಥವಾ ಉದ್ದಟತನ ಯಾಕಂತೇಳಿ? ಇದು ತೀರಾ ಇತ್ತೀಚೆಗೆ ಈ ಉತ್ತರ ಭಾರತದವ್ರದ್ದು ಒಂದು ಫ್ಯಾಷನ್ ಆಗೋಗಿದೆ. ಓಕೆ. ಕಳೆದ 2 ವರ್ಷಗಳಿಂದ ಯೂಟ್ಯೂಬರ್ಗಳು, ಕಂಟೆಂಟ್ ಕ್ರಿಯೇಟರ್ಗಳು, ಈ ರೀತಿ ಸೆಲೆಬ್ರಿಟಿಗಳು, ಪರಭಾಷಿಗರು ಒಟ್ಟಿನಲ್ಲಿ ಕನ್ನಡದವ್ರನ್ನ ಬೈಬಿಡೋದು, ಆಮೇಲೆ ಕ್ಷಮೆ ಕೇಳ್ಬಿಡೋದು, ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳೋದು. ಈ ಘಟನೆಗಳನ್ನ ನೀವು ಕಳೆದ 2 ವರ್ಷಗಳಿಂದ ನೋಡ್ಕೊಂಬಂದ್ರೆ, ಒಬ್ಬ ಬೆಂಗಳೂರಲ್ಲಿ ಕೆಲಸ ಮಾಡೋಂಥ ಟೆಕ್ಕಿ ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಅಂತ ಬೋರ್ಡ್ ಇಟ್ಕೊಂತಾನೆ. ಅದನ್ನ ಲಿಂಕ್ಡ್ ಇನ್ ಈ ತರ ಒಂದು ಸಾಮಾಜಿಕ ಜಾಲತಾಣಗಳೆಲ್ಲ ಹಾಕೊಂಡು ಇದ್ ಮಾಡ್ತಾನೆ. ಅಲ್ಲಿಂದ ಶುರುವಾದಂತ ಈ ಟ್ರೆಂಡ್ ಈಗ ಮೊನ್ನೆ ತಾನೆ ಒಬ್ಬ ಶೀಲಾದಿತ್ಯ ಅಂತ ಹೇಳಿ ಒಬ್ಬ ಸಾಮಾನ್ಯ ನಾಗರಿಕನ್ನ, ಅವನು ಮಿಲಿಟರಿನಲ್ಲಿ ಇರೋದಕ್ಕೆ ಅಯೋಗ್ಯ, ಅವನು ಅಯೋಗ್ಯ ಏರ್ ಫೋರ್ಸ್ ಅಲ್ಲಿ ಇರೋದಕ್ಕೆ, ಅದು ವಿಂಗ್ ಕಮಾಂಡರ್ ಅಂತ ಒಂದು ಸ್ಥಾನದಲ್ಲಿ ಇಟ್ಕೊಂಡು ಒಬ್ಬ ಸಾಮಾನ್ಯ ಯಾರು ಈ ಭಾರತದ
ಕನಿಷ್ಠ ಪ್ರಜೆಯನ್ನು ಕೂಡ ರಕ್ಷಣೆ ಮಾಡಬೇಕಾಗಿತ್ತು. ಅಂತವನ ಮೇಲೆ ಕೈ ಮಾಡಿ ಅದಕ್ಕೆ ಭಾಷೆ ಬಣ್ಣ ಕಟ್ಟು ತಪ್ಪಿಸ್ಕೊಂಡ. ಇಲ್ಲಿ ಇದೊಂದು ಫ್ಯಾಷನ್ ಆಗೋಗಿದೆ. ಅದೇ ಮುಂದುವರೆದ ಭಾಗ ಇವತ್ತು ಈ ಸೋನು ನಿಗಮ್. ನಮ್ಮ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ನೀವು ಕನ್ನಡಿಗರ ಮತಗಳಿಂದ ಗೆದ್ದು ಬಂದು ಇವತ್ತು ನೀವು ಸರ್ಕಾರ ನಡೆಸ್ತಾ ಇದ್ದೀರಾ. ಕರ್ನಾಟಕ ಪೊಲೀಸ್ಗೂ ಕೂಡ ನೀವು ಕರ್ನಾಟಕದ ಜನತೆಯನ್ನ ಕನ್ನಡಿಗರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಿಮ್ಮನ್ನ ನೇಮಿಸ್ಕೊಂಡಿರೋದು. ಅವತ್ತೂ ಕೂಡ ಈ ಒಂದು ಘಟನೆ ನಡೆದಾಗ ಅವನನ್ನ ತಕ್ಷಣ ಬಂಧಿಸ್ಲಿಲ್ಲ. ಪೊಲೀಸ್ ಅವ್ರಿಗೆ ಎಲ್ಲಾ ರೀತಿಯಾದಂತ ನಾವು ಸೌಕರ್ಯಗಳನ್ನ ಕೊಟ್ಟಿದ್ದೀವಿ. ನೀವ್ ಯಾಕೆ ಅವನ್ನ ಕೋಲ್ಕತ್ತಾಗ ಹೋಗಿ ಬಂಧಿಸ್ಕೊಂಡ್ ಬರ್ಲಿಲ್ಲ ನೀವು? ಈಗ ಅವನು ಹೈಕೋರ್ಟ್ ಶರಣಾಗಿ ಈಗ ನನ್ನ ಮೇಲೆ ವಿಚಾರಣೆನೇ ಮಾಡಬಾರ್ದು ಬಲವಂತವಾಗಿ ಅಂತ ಹೇಳಿ ಒಂದು ಇದನ್ನ ತಂದಿದ್ದಾನೆ ಆದೇಶ. ನಾಳೆ ಇವನ್ಗೂ ಕೂಡ 10 ದಿವಸ ಅವಕಾಶ ಕೊಟ್ಟಿದ್ದಾರೆ. ಏನಕ್ಕೆ 10 ದಿವಸ ಕೊಡ್ತೀರಾ ಸ್ವಾಮಿ? ನಿಮಗೆ ಎಲ್ಲಾ ರೀತಿ ನಾವು ಸೌಕರ್ಯ ಕೊಟ್ಟಿದ್ದೀವಿ, ಕಳಿಸಿ ನೀವು ಒಂದು ತಂಡನ ರಚನೆ ಮಾಡಿ ಕೂಡ್ಲೆ ಅವನನ್ನ ಬಂಧಿಸಿ ಎಳ್ಕೊಂಡ್ ಬನ್ನಿ. ನೀವು ಅವನ ಮೇಲೆ ದೇಶದ್ರೋಹಿದು ಒಂದು ಕೇಸ್ ಹಾಕಿ. ಯಾಕೆ ಹಾಕಲ್ಲ ನೀವು? ಅಂದ್ರೆ ನೀವು ಇವತ್ತು ಈ ಒಂದು ಪ್ರಕರಣಗಳಲ್ಲಿ ಇಂಥವ್ರಿಗೆ ನೀವು ಬುದ್ಧಿ ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ದಿನ ಇದೇ ಕೆಲಸ ಆಗತ್ತೆ. ಹಂಗಾರೆ ಹೋರಾಟಗಾರರು ದಿನ ಎಲ್ಲ ಕೆಲಸ ಬಿಟ್ಟುಬಿಟ್ಟು ಇಂಥವ್ರ ವಿರುದ್ಧ ನಾವು ಹೋರಾಟ ಮಾಡ್ಕೊಂಡಿರ್ಬೇಕು. ಇಲ್ಲ ಸರ್ಕಾರ ನಾವು ವಿರುದ್ಧ ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ರೆ ಇಲ್ಲಿರೋ ಪೊಲೀಸರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಆದ್ರೆ ನಿಜವಾಗ್ಲೂ ಅಪರಾಧ ಮಾಡಿದವನು ತಪ್ಪಿಸ್ಕೊಂಡು ಆರಾಮಾಗಿರ್ತಾನೆ. ಇದಕ್ಕೆ ಅವಕಾಶ ಮಾಡ್ಕೊಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ನೀವು ಈ ಕೂಡಲೇ ಇವನನ್ನ ಬಂಧಿಸ್ತಾರೋ ಅಂತ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಕನ್ನಡಿಗರ ವಿರೋಧಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತಿದ್ದೀನಿ. ಏನ್ ಇವ್ರಿಗೇನ್ ಮಾನ ಮರ್ಯಾದೆ ಇಲ್ವಾ? ಪೊಲೀಸ್ ಅವ್ರು ಕನ್ನಡದವರಲ್ವಾ? ರಾಜಕಾರಣಿಗಳು ಕನ್ನಡದವರಲ್ವಾ? ಅಧಿಕಾರದಲ್ಲಿ ಇದ್ದೀರಾ. ನಾವೇನಾದ್ರೂ ಇಲ್ಲಿ ಉತ್ತರ ಭಾರತದವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಮುಖ್ಯಮಂತ್ರಿ ಮಾಡಿದೀವಾ? ತಮಿಳ್ನಾಡು ಅವ್ರನ್ನ ಕರ್ಕೊಂಡ್ಬಂದು ಉಪಮುಖ್ಯಮಂತ್ರಿ ಮಾಡಿದೀವಾ? ಕನ್ನಡಿಗರೇ ಇದ್ದಾರೆ. ನಿಮಗೆ ಸ್ವಾಭಿಮಾನ ಇಲ್ವಾ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಹೋರಾಟಗಾರರೇನಾದ್ರೂ ಕಾನೂನ ಕೈಗೆತ್ಕೊಂಡ್ರೆ ನೀವು ಅವ್ರನ್ನ ಕೂಡ್ಲೇ ಬಂಧಿಸ್ತೀರಾ. ನಮ್ಮ ರಾಜ್ಯದಲ್ಲಿ ನಮ್ಮ ನಾಮಫಲಕ ಕನ್ನಡದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ರೆ ಅವ್ರನ್ನ ಕೂಡ್ಲೇ ಬಂಧಿಸಿ ರಾತ್ರಿ ಜೈಲಿಗೆ ಹಾಕ್ತೀರಾ. 15 ದಿವಸ ಅವ್ರನ್ನ ಹೊರಗಡೆ ಬಿಡೋದಿಲ್ಲ. ಈ ತರ ಇವರು ಕನ್ನಡಕ್ಕೆ ಮತ್ತು ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ತಂದು ಇಲ್ಲಿಂದ ಹಾರೋಟೋಗ್ಬಿಡೋದು ಬೇರೆ ರಾಜ್ಯಕ್ಕೆ. ನೀವು ಅವ್ರನ್ನ ಬಂಧಿಸಿ ಕರೆತೊರೆಯುವಂತ ಕೆಲಸ ನೀವು ಮಾಡೋದಿಲ್ಲ. ಮುಂದೆ ಬಂದ್ರೆ ನೀವೇ ಅವ್ರ ಕಾರ್ಯಕ್ರಮ ಕೊಡ್ತೀರಾ. ಇದ್ರಲ್ಲಿ ರಾಜ್ಯ ಸರ್ಕಾರದ ಹೊಣೆನೂ ಇದೆ. ದಸರಾ ಅಂತ ಕಾರ್ಯಕ್ರಮಗಳಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪರಭಾಷಿಕ ಹಾಡುಗಾರರಿಗಾಗ್ಲಿ ಇಲ್ಲ ಸಂಗೀತ ನಿರ್ದೇಶಕರಾಗ್ಲಿ ನೀವು ಕಾರ್ಯಕ್ರಮ ಕೊಡಬಾರದು. ಸರ್ಕಾರದವರು ಯಾಕೆ ಕೊಡಬೇಕು? ಗಣೇಶ್ ಕೇಸರ್ಕರ್ ಅಂತ ಹಲವಾರು ಕನ್ನಡ ಕಲಾವಿದರು ಇದ್ದಾರೆ, ಕನ್ನಡ ಗಾಯಕರು ಇದ್ದಾರೆ. ನಮ್ಮಲ್ಲೇನ್ ಗಾಯಕರಿಗೆ ಕೊರತೆ ಇಲ್ಲ. ನೀವು ಹಲವಾರು ಇವತ್ತು ನಿಮ್ಮ ವಾಹಿನಿಯಲ್ಲೇನೆ ಒಂದು ಹಾಡುಗಾರಿಕೆ ಕಾರ್ಯಕ್ರಮ ಬರುತ್ತೆ. ಎಂತೆಂತ ಅದ್ಭುತ ಗಾಯಕ ಕಲಾವಿದರು ಇದ್ದಾರೆ, ಅವ್ರಿಗೆಲ್ಲ ಅವಕಾಶ ಕೊಡಿ. ಇವತ್ತು ಕನ್ನಡದ ನಿರ್ಮಾಪಕರುಗಳೇ, ನಾನು ಇದು ಈ ಇಂಡಸ್ಟ್ರಿ ಸತ್ಯ ಅವ್ರಿಗೂ ಗೊತ್ತಿದೆ, ನಾನು ಹೇಳ್ತಿದ್ದೀನಿ. ಈ ಕೆಲವು ಆಡಿಯೋ ಸಂಸ್ಥೆಗಳಿದಾವೆ ನಮ್ಮಲ್ಲಿ, ಆನಂದ್ ಆಡಿಯೋ, ಅಶ್ವಿನಿ ಆಡಿಯೋ, ಲಹರಿ ಅಂತ. ಇವರೆಲ್ಲ ಏನ್ ಮಾಡ್ಬಿಡ್ತಾರೆ, ಸಂಗೀತ ನಿರ್ದೇಶಕರಿಗೆ ಹೇಳ್ಬಿಡ್ತಾರೆ, ಇಲ್ಲಿರೋರ್ನ ಹಾಕೋಬೇಡ್ರಿ, ಸೋನು ನಿಗಮ್ನ ಕರ್ಕೊಂಡ್ ಬಂದ್ಬಿಡ್ರಿ, ಅವ್ನ ಯಾರು ಅರ್ಮಾನ್ ಮಲ್ಲಿಕ್ ನ ಕರ್ಕೊಂಡ್ ಬಂದ್ಬಿಡ್ರಿ, ಆಮೇಲೆ ಶ್ರೇಯಾ ಘೋಷಾಲ್ ನ ಕರ್ಕೊಂಡ್ ಬಂದ್ಬಿಡ್ರಿ, ನಾವು ಮಾರ್ಕೆಟಿಂಗ್ ಮಾಡ್ಕೊಂತೀವಿ. ಅಂದ್ರೆ ನಿಮಗೆ ಭಾಷೆ ಮೇಲೆ ಅಭಿಮಾನ ಇಲ್ಲ. ಈಗ PB ಶ್ರೀನಿವಾಸ್ ಅಂತವ್ರು ಇಲ್ಲಿ ಹಾಡು ಹೇಳಿದ್ದಾರೆ, SP ಬಾಲಸುಬ್ರಹ್ಮಣ್ಯಂ ಅಂತ ಅವ್ರು ಆಡಿದ್ದಾರೆ, ಘಂಟಸಾಲ ಅಂತ ಅವ್ರು ಆಡಿದ್ದಾರೆ. ಅವರೆಲ್ಲ ಕನ್ನಡ ಅಸ್ಮಿತೆಗೆ ಇದ್ರು. ಇವರು ನಮ್ಮ ರಾಜ ನಾಗೇಂದ್ರ ಅವರು ಕೂಡ ಹಾಡುಗಳನ್ನ ಆಡಿದ್ದಾರೆ, ಸಂಗೀತ ನಿರ್ದೇಶಕರಾದ್ರು ಕೂಡ ಹಾಡುಗಳನ್ನ ಆಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ಗಾಯಕ. ಎಂತೆಂತ ಗಾಯಕರು ಇಲ್ಲಿ ಬಂದು ಹೋಗಿದ್ದಾರೆ, ಎಂತೆಂತ ಪ್ರತಿಭೆಗಳು ಇವತ್ತು ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ನೀವು ಅವಕಾಶ ಮಾಡೋದ್ ಬಿಟ್ಟು ಇನ್ ಮುಂದೆ ಏನಾದ್ರು ಪರಭಾಷಾ ಕಲಾವಿದರಿಗೆ ನೀವು ಮಣೆ ಹಾಕಿದ್ರೆ ನಿಮ್ಮ ಒಂದು ಸಂಸ್ಥೆಗಳಿಗೆ ನಾವು ನುಗ್ಗಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ಮಾಸ್ತಿ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಸೋನು ನಿಗಮ್ಗೆ ಇವತ್ತು ನಿನ್ನೆ ಅಲ್ಲ, ಈ ಹಿಂದೆ ಕೂಡ ಕನ್ನಡದ ಬಗ್ಗೆ ತಾತ್ಸಾರ ಭಾವ ಇತ್ತು ಎನ್ನುವಂತ ದೊಡ್ಡ ಮಟ್ಟದ ವಿಚಾರ. ಹೌದು ಸರ್ ಏನಿಲ್ಲ, ಆ ಸ್ಟೇಜ್ ಮೇಲೆ ಈ ತರದೊಂದು ಮಾತಾಡಿದಾನೆ. ಆದ್ಮೇಲೆ ಪ್ಯಾಚ್ ವರ್ಕ್ ಕೂಡ ಮಾಡಿದಾನೆ. ಕನ್ನಡಿಗರು ನನಗೆ ಪ್ರೀತಿ ಕೊಟ್ಟಿದ್ದಾರೆ, ನನಗೆ ಯಾವುದೇ ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರು ನನಗೆ ಒಬ್ರು ಕನ್ನಡ ಅಂತ ಹೋಗ್ತಾರೆ, ಇದೆಲ್ಲ ಪ್ಯಾಚ್ ಮಾಡಿದಾನೆ. ಈಗ ನಮ್ಮಲ್ಲಿ ಕೆಲವರು ಏನಂದ್ರೆ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾರೆ. ಆಯ್ತು ಸ್ವಾಮಿ, ಫುಲ್ ವಿಡಿಯೋನಲ್ಲಿ ಹೇಳಿದಾನೆ. ಈಗ ಅವನಿಗೆ ಅದು ಗೊತ್ತಾಗಿದೆ ನಾನು ತಪ್ಪು ಮಾತಾಡ್ಬಿಟ್ಟೆ ಅಂತ. ಆಮೇಲೆ ಪ್ಯಾಚಿಂಗ್ ತಾನೇ ಮಾಡಿರೋದು. ಆದ್ರೆ ಯಾರೂನು ಇವನು ಮಾತಾಡಿರೋ ತಪ್ಪು ಅಂತ ಅಂದ್ರೆ ನಾನು ಹೇಳ್ತಾ ಇರೋದು, ನಮ್ಮ ಕನ್ನಡಿಗರಲ್ಲೇ 2 ಇದಿರ್ತಾರೆ ಗೊತ್ತಾ, ಅವ್ರು ಹೇಳ್ತಾ ಇರೋದು. ನಾನು ಅವ್ರ ಮಾತಿಗೂ ಸಮ್ಮತಿ ಇದೆ, ಡಬಲ್ ಸ್ಟ್ಯಾಂಡ್. ನಾನು ಹೇಳ್ತೀನಿ ಹೌದು ತಪ್ಪು ಮಾತಾಡಿದ್ದಾನೆ, ಆ ತಪ್ಪನ ಈತ ತಪ್ಪು ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು ಈಗ ನಾನು ಅಂತೀನಿ ಯಾರಿಗೋ ಒಬ್ರಿಗೇನೋ ಬೈದ್ಬಿಟ್ಟು ಆಮೇಲೆ ಅದ್ ನನ್ಗೆ ಅನ್ಸದ್ಮೇಲೆ ನಾನು ಹಂಗ ಅನ್ಬಾರ್ದಾಗಿತ್ತು ಅಂದ್ಬಿಟ್ಟು ಪ್ಯಾಚ್ ಮಾಡಿದ್ರೆ ಅದೇ ಸ್ಟೇಜ್ ಮೇಲೆ
ಹೌದು ಹೌದು ಮತ್ತೆ ಇವನ್ ಸಾರ್ ಹೇಳ್ದಂಗೆ ತಿರ್ಗಾ ಕ್ಷಮಾಪಣೆದ ಒಂದು ವಿಡಿಯೋ ಕಳಿಸ್ತಾನೆ. ಅಂದ್ರೆ ಕ್ಷಮಾಪಣೆ ಅಲ್ಲ ಅದು, ಅದರಲ್ಲಿ 2 ತರ ಅಂತೆ. ಕನ್ನಡ 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 ಅಂತ ಅವನ್ ಒಂಥರ ವಕ್ರವಾಗಿ ಹೇಳಿದಾನೆ, ಆಮೇಲೆ ಕನ್ನಡ ಕನ್ನಡ ಅಂತ ಸ್ಮೂತ್ ಆಗಿ ಹೇಳಿದಾನೆ. ಇದೊಂದು ವಿಡಿಯೋ ಕಳಿಸಿದಾನೆ. ಅವ್ರು ಅದನ್ನ ಬಿಟ್ಟು ಆ ಸ್ಟೇಜ್ ಅಲ್ಲಿ ಏನಾದ್ರು ಬೇರೆ ಕೇಳಿದ್ರ, ಆಡೋಲೇ ಅಂತ ಏನಾದ್ರು ಕೇಳಿದ್ರ, ಆಡಯ್ಯ ಅಂತ ಏನಾದ್ರು ಕೇಳಿದ್ರ, ಆಡ್ಬೇಕು ಅಂತ ಏನಾದ್ರು ಕೇಳಿದ್ರ, ಕನ್ನಡ ಕನ್ನಡ ಅಂತ ಅಷ್ಟೇ ಪಾಪ ಹುಡುಗರು ಕೇಳಿ. ಯಾರು ಇವಾಗ ನಮ್ಮ ಏರಿಯಾದಲ್ಲಿ ಆರ್ಕೆಸ್ಟ್ರಾ ನಡೀತಾ ಇದ್ರು, ನಾವು ಯಾವ ಹಾಡು ಇಷ್ಟನೋ ಅದನ್ನ ಕೂಗ್ತೀವಿ. ಹೌದು. ಮತ್ತೆ ಇದೇನ್ ಬಿಹಾರ ಮಧ್ಯಪ್ರದೇಶಲ್ಲೂ ಈತ ನಡೆಸ್ತಾ ಇಲ್ಲ, ಬೆಂಗಳೂರಲ್ಲಿ ಅದು ಖಾಸಗಿ ಕಾರ್ಯಕ್ರಮ, ಹಣ ಚೆನ್ನಾಗಿ ಈಸ್ಕೊಂಡಿರ್ತಾನೆ, ಅದು ಬೇರೆ. ಮತ್ತೆ ಈತನಿಗೆ ಕನ್ನಡ ದುಡ್ಡು ಮಾತ್ರ ಕೊಟ್ಟಿದೆ, ನಮಗೆ ಪ್ರೀತಿ, ಅನ್ನ, ನೀರು, ಜಾಗ ಎಲ್ಲ ಕೊಡ್ತಾ ಇದೆ. ನಮ್ಗೆ ಹೆಂಗ್ ಅನ್ಸ್ಬೇಡ. ತಾಯಿ ನೆಲ ತಾಯಿ ನಾಡು. ಹಾ, ಮತ್ತೆ ಇಲ್ಲಿ ಬಂದ್ಬಿಟ್ಟು ಆ ನಾಲ್ಗೆ ಸ್ಲಿಪ್ ಆಗಿದೆಯೋ ಇಲ್ಲ ಬೇಕಂತ ಅಂದ್ಲು. ಸರ್ ಇಷ್ಟೇ ಸರ್ ತಾತ್ಪರ್ಯ ಅವ್ರದ್ದು. ಅವ್ರು ಹೇಳಕ್ ಹೊರಟಿದ್ದು ಇಷ್ಟೇ, ಎಲ್ಲಾರು ಭಾಷೆ ಭಾಷೆ ಅಂತ ಡಿವೈಡ್ ಆಗ್ಬೇಡಿ, ಜಾತಿ ಜಾತಿ ಅಂತ ಡಿವೈಡ್ ಆಗ್ಬೇಡಿ, ಎಲ್ಲ ಒಂದಾಗಿದ್ರೆ ಆ ತರದೊಂದು ಘಟನೆ ಆಗಲ್ಲ ಅಂತ ಹೇಳಕ್ ಹೋದ. ಸ್ವಾಮಿ, ನೀವು ಧರ್ಮಗಳ ಕಿತ್ತಾಟದಲ್ಲಿ ಭಾಷೆನ ಯಾಕೆ ತರ್ತೀರಿ? ಜಾತಿಗಳ ವಿಚಾರದಲ್ಲಿ ಭಾಷೆನ ಯಾಕೆ ತರ್ತೀರಿ? ನಿಮ್ ತೀಟೆಗಳಿಗೆ ಭಾಷೆನ ಯಾಕೆ ತರ್ತೀರಿ? ಭಾಷೆ ಮತ್ತೆ ಇದು ನಮ್ಗೆ ಎಲ್ಲಾನು ಕೊಡ್ತಾ ಇದೆ, ಮತ್ತೆ ಇದನ್ನ ನಾವು ಕಾಪಾಡ್ಕೊಳ್ಬೇಕು. ಇದಕ್ ನಾವೇ ಕಾವಲುಗಾರರು, ನಾವೇ ಸೈನಿಕರು, ನಾವೇ ರಾಜರು. ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನಮ್ಮ ದುಡ್ಡಿಸ್ಕೊಂಡು ನೀನ್ ಇಲ್ಲಿ ಬಂದು ಕೂಲಿ ಕೆಲಸ ಮಾಡಕ್ ಬಂದಿದ್ಯಾ ಗುರು? ನಿನ್ನ ನಾಲ್ಗೆ ಸ್ಥಿಮಿತದಲ್ಲಿರ್ಬೇಕು. ತಪ್ಪು ಮಾತಾಡಿದ್ಯಾ, ನಿನ್ನನ್ನ ಸಮರ್ಥಿಸ್ಕೊಳವ್ರು ಕೂಡ ನಿನ್ನ ತಪ್ಪನ್ನ ಹೇಳ್ಬಿಟ್ಟು ಆಮೇಲೆ ಸಮರ್ಥನೆ ಕೊಡ್ಲಿ. ಅವ್ನ್ ಫುಲ್ ವಿಡಿಯೋ ನೋಡಿ. ನಾನು ಅಂತೀನಿ ಗುರು, ಯಾರಿಗೋ ಒಂದ್ ಅಲ್ಕ ಮಾತು ಹೇಳ್ಬಿಟ್ಟಿದ್ದೆ, ತಿರ್ಗಾ ಅವನ ಜೊತೆ ಟೀ ಕುಡ್ಕೊಂಡು ಸಾರಿ ಮಗ ಹಿಂಗ ಆಗೋಯ್ತು ಅಂದ್ರೆ ಅವ್ನ್ ಕ್ಷಮಿಸ್ಬಿಡ್ಬೇಕಾ? ಮತ್ತೆ ಯಾರಿಗೋ ಬೈದಿಲ್ಲ ಸ್ವಾಮಿ, ನಮ್ ತಾಯಿಗೆ ಬೈದಿದ್ದಾನೆ ಅಲ್ವಾ? ನೋಡ್ಕೊಂಡು ಸುಮ್ನೆ ಇರೋದು ಖಂಡಿತ ಆಗೋದಿಲ್ಲ ಸರ್, ಯಾವುದೇ ಕಾರಣಕ್ಕಿಲ್ಲ ಸರ್. ಸಾರ್ ಚೆನ್ನಾಗಿ ಹೇಳಿದ್ರು, ನಮ್ಮ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್, ನಿರ್ಮಾಪಕರು ಒಂದ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ. ಅವ್ರಗಳ ಹತ್ರ ಹಾಡಿಸಿದಾಗ ಈ ಕ್ಯಾಸೆಟ್ಸ್ ಅಂದ್ರೆ ಮ್ಯೂಸಿಕ್ ಕಂಪನೀಸ್ ತಗೋತಾರೆ ಅಂತ. ಬಟ್ ಬೇಕಾದಷ್ಟು ಜನ ಸಿಂಗರ್ಸ್ ಬರ್ತಿದಾರಲ್ಲ, ಹಸುವಿದ್ದಾಗ ಹೇಗ್ ವರ್ತಿಸ್ತಾ ಇದ್ದ, ಈಗ ಹೊಟ್ಟೆ ತುಂಬಿದ ಮೇಲೆ ಹೇಗ್ ವರ್ತಿಸ್ತಾ ಇದ್ದಾನೆ, ವರ್ತನೆ ತುಂಬಾ ಮುಖ್ಯ ಆಗುತ್ತಲ್ವಾ? ವೆಲ್ ಸರ್, ವೆಲ್ ಗಣೇಶ್ ರಾವ್ ಸರ್, ಇನ್ನೊಂದು ಕಡೆಯಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಕನ್ನಡದಲ್ಲಿ ಅದ್ಭುತವಾದಂಥ ಗಾಯಕರು ಹುಟ್ಟಿ ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳ ಮೂಲಕ ಆಗಿರ್ಬೋದು, ಅಥವಾ ಯಂಗ್ ಸ್ಟಾರ್ಸ್ ಅಂತ ಹೇಳ್ಬೋದು ನಾವು, ಅವರೆಲ್ಲ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಸಿಂಗರ್ಸ್ಗಳೇ ಇರುವಂತ ಸಂದರ್ಭದಲ್ಲಿ ನಾವ್ಯಾಕೆ ಸರ್ ಬೇರೆಯವ್ರ ಮೊರೆ ಹೋಗ್ಬೇಕು ಅಂತ? ಉತ್ತರ ಕರ್ನಾಟಕದ ಸೊಗಡಿನ ಹಲವಾರು ಸಿಂಗರ್ಸ್ ಅನ್ನು ರಿಯಾಲಿಟಿ ಶೋಗಳಲ್ಲಿ ನೋಡ್ತಾ ಇದೀವಿ. ಖಂಡಿತ ಸರ್, ಅದ್ಭುತ ಗಾಯನ, ಅದ್ಭುತ ಕಂಠ, ಅದ್ಭುತ ಲಿರಿಕ್ಸ್. ಒಬ್ಬೊಬ್ಬರಂತೂ ಲಿರಿಕ್ಸೇ ಬೇಡ ಅವ್ರಿಗೆ, ಸುಮ್ಮನೆ ಕೂತ್ಕೊಂಡು ಹಾಗೆ ನಿಮ್ಮೆಲ್ಲ ಒಂದು ಹಾಡಾಡ್ತಾರೆ ಅಂತ ಕಲಾವಿದರಿದ್ದಾರೆ. ಇವರೆಲ್ಲ ಹೇಳ್ಕೊಟ್ಟು ಬಾಯ್ಪಾಠ ಮಾಡ್ಕೊಂಡು ಮಾತಾಡೋರು, ಅದ್ರಿಗೆ ಭಾಷೆ ಗಂಧ ಗೊತ್ತಿರಲ್ಲ, ಏನು ಗೊತ್ತಿಲ್ಲ, ಟ್ರಾನ್ಸ್ಲೇಟ್ ಮಾಡ್ಕೊಡ್ಬೇಕು, ಬೇರೆ ಏನು ಗೊತ್ತಿರಲ್ಲ ಅವ್ರಿಗೆ. ಏನೋ ಭಗವಂತ ಕಂಠ ಒಂದು ಕೊಟ್ಟಿದ್ದಾನೆ ಅಂತ ಅದನ್ನ ಬೇಳೆ ಬೇಯಿಸ್ಕೊಳಕ್ ಬಂದ್ರು. ಇದೆಲ್ಲ ಏನು ಗೊತ್ತಾ ಸರ್, ಈ ಪಿತ್ತ ನೆತ್ತಿಗೆ ಏನೋ ಮಾತಾಡ್ತಾ ಆ ಥರದ ಅಮಲು ಬಂದ್ಬಿಟ್ಟಿದೆ ಅವ್ರಿಗೆ ಅಷ್ಟೇ. ಅದನ್ನ ಇಳಿಸ್ಬೇಕು, ಇಳಿಸ್ತಾ ಇದೀವಿ, ಹಿಡಿಯುತ್ತೆ. ನಿಜ ಸರ್. ಈಗ ನಿಮಗೆ ಗೊತ್ತಿರೋ ಹಾಗೆ ನಾವು ಯಾವುದೋ ಒಂದು ಏರ್ಪೋರ್ಟ್ ಅಲ್ಲಿ ಹೋದಾಗ ಬಾಂಬ್ ಅನ್ನೋ ಒಂದು ಶಬ್ದ ಕೇಳಿದ ತಕ್ಷಣ ಯಾರು ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ. ಅಲ್ಲಿನ CRPF ಮತ್ತೆ ಅದರ AF ಎಲ್ಲ ಬಂದು ಹಿಡ್ಕೊಂಡು ಹೋಗುತ್ತೆ ಅವ್ರನ್ನ. ಅದೇ ತರ ಇವ್ರು ನಮ್ಮ ನಾಡ ದ್ರೋಹದ ಕೆಲಸ ಮಾಡಿದಾನೆ ಇವನು. ಅವರು ಕನ್ನಡ ಅಂದಿದ್ದು ನಮ್ಮ ತಾಯಿ, ಆ ತಾಯಿಗೆ ಒಬ್ಬ ಉಗ್ರಗಾಮಿಗಳು ಹೋಲಿಸಿದಾನೆ ಅಂದ್ರೆ ಅದು ನಾಡ ದ್ರೋಹಕ್ಕೆ ರಾಷ್ಟ್ರದ್ರೋಹದ ಕೆಲಸನೇ. ಅದಕ್ಕೆ ಸಾರಿ ಹೇಳಿದಾಗ ನಾವೇನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ, ಏನು ಕೊಡ್ಬೇಕಾಗಿಲ್ಲ. ಪೊಲೀಸ್ ಅವರಲ್ಲಿದ್ರು ಇಮ್ಮಿಡಿಯೇಟ್ ಅವ್ರು ಅರೆಸ್ಟ್ ಮಾಡೋ ಒಂದು ಕೆಪಾಸಿಟಿ ರೂಲ್ಸ್ ಇತ್ತು ಅವ್ರಿಗೆ, ಬಟ್ ಅದು ಮಾಡಲಿಲ್ಲ. ಯಾಕಂದ್ರಲ್ಲಿ ಪೊಲೀಸ್ ವೈಫಲ್ಯ ಬಂತು ನನಗೆ ಗೊತ್ತಾಗ್ತಾ ಇಲ್ಲ. ಅದು ಎಲ್ಲಾನು ಮುಖ್ಯಮಂತ್ರಿಗಳು, DCM, ಹೋಮ್ ಮಿನಿಸ್ಟರ್ ಕೂತ್ಕೊಂಡಿರೋಕ್ಕಾಗಲ್ಲ, ಅಲ್ಲಿ ಪೊಲೀಸ್ ಇರ್ತಾರೆ, ಅದು ಕರ್ತವ್ಯ, ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಯಾರಾದ್ರೂ ಒಬ್ಬ ಇವತ್ತು ಇನ್ಸ್ಪೆಕ್ಟರ್ ಲೆವೆಲಲ್ಲೋ, ACP ಲೆವೆಲಲ್ಲೋ, ಸಬ್ ಇನ್ಸ್ಪೆಕ್ಟರ್ ಲೆವೆಲಲ್ಲೋ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಯು ವಿಲ್ ಬಿ ದ ಹೀರೋ ಆಫ್ ದಿಸ್ ಟುಡೇ. ಆ ಪೊಲೀಸ್ ಒಬ್ಬ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಪೊಲೀಸ್ ಮುಖ್ಯಮಂತ್ರಿ ಪದಕ ಸಿಗ್ತಾ ಇತ್ತು ಅವ್ರಿಗೆ. ಬಟ್ ಯಾಕೆ ಕೆಲಸ ಮಾಡಿಲ್ಲ ಗೊತ್ತಿಲ್ಲ. ಮತ್ತೆ ಇದೇನಾಗಿದೆ, ಒಂಥರ ಮಾಫಿಯಾ ಆಗ್ಬಿಟ್ಟಿದೆ ಸರ್ ಇದು. ಈಗ ಫಿಲ್ಮ್ ಮಾಡಿ, ನೀವು ಫಿಲ್ಮ್ ಮಾಡಿ ಆಡಿಯೋ ತಗೊಂಡೋಗಿ ಕೊಟ್ಟು ಯಾರು ತಗೊಳಲ್ಲ ಸರ್, ಒಬ್ರು ತಗೊಳಲ್ಲ ಆಡಿಯೋ ಕಂಪ್ನಿಗಳವರು. ಇವರೆಲ್ಲ ಒಂದು ಮಾಫಿಯಾ ಮಾಡ್ಕೊಂಡಿದ್ದಾರೆ.
ಮತ್ತೆ ಅವೆಲ್ಲ MLC ಕಂಪ್ನಿಗಳು ಶೇರ್ ಹೋಲ್ಡರ್ಸ್ ಇದ್ದಾರೆ. ಅದಕ್ಕೆ ಇವರು ಈ ಸಿಂಗರೇ ಬೇಕು, ಇವ್ರ ಹತ್ರ ಹಾಡಿಸಿ, ಇವನಲ್ಲೇನೋ ಕಾಂಟ್ಯಾಕ್ಟ್ ಇರೋದು, ಇವನ್ನೇನೋ ಕಮಿಷನ್ ಇರ್ತದಲ್ಲಿ. ಓಕೆ ಓಕೆ ನಮ್ಮಲ್ಲಿ ಸ್ಥಳೀಯ ಸಿಂಗರ್ಸ್ ಇದಕ್ಕಿಂತ ಅದ್ಭುತವಾಗಿ ಆಡೋದು ತಗೊಳ್ಳಲ್ಲ ಯಾರನ್ನು. ನೀವು ಹಾಡು ತಗೊಂಡೋಗಿ ಕೊಡಿ, 50 ರೂಪಾಯಿ ಮುಟ್ಟಲ್ಲ. ನಿಜ ನಿಜ. ಬಟ್ ಇವ್ರದ್ದು ಮಾಫಿಯಾ ಮಾಡಿಕೊಂಡು ಅವ್ರವರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಮಿಷನ್ ಮಾಡ್ಕೊಂಡು ಇಂಥ ಸಿಂಗರ್ಸ್ ಇದ್ರೆ ಮಾತ್ರ ನಿಮಗೆ ಪೇಮೆಂಟ್ ಆಗುತ್ತೆ. ಅವರೆಲ್ಲ ಒಂದು ಉತ್ತರ ಭಾರತೀಯರ ಒಂದು ಒಕ್ಕೂಟ ಅದು. ಈ ಆಡಿಯೋ ಕಂಪ್ನಿಗಳು ಅಷ್ಟೇ, ಯಾರೋ ಇನ್ವೆಸ್ಟ್ ಮಾಡಿರ್ತಾನೆ, ಇವ್ರು ಸುಮ್ಮನೆ ಹೆಸರಿಗೆ ಕನ್ನಡದವ್ರು ಕೂರಿಸಿರ್ತಾರೆ. ನಮ್ಮ ಕನ್ನಡದವ್ರು ಯಾರು ಆಡಿಯೋ ಕಂಪ್ನಿ ಮಾಡ್ತಾ ಇಲ್ಲ. ಉತ್ತರ ಭಾರತೀಯರು MNCಗಳ ಕಂಪ್ನಿಯವರು ದುಡ್ಡು ಹಾಕಿ ಅದನ್ನ ಮೇಂಟೈನ್ ಮಾಡಕ್ ಬಿಟ್ಟಿರ್ತಾರೆ. ಇವ್ರೇನ್ ಮಾಡ್ತಾರೆ, ಇಂಥ ಅವ್ರು ಹೇಳಿರ್ತಾರೆ ಈ ಸಿಂಗರ್ ಸೋನು ನಿಗಮ್ ಇಲ್ಲ ಇನ್ನೊಬ್ಬ ಮತ್ತೊಬ್ಬ XYZ ಕೊಟ್ರೆ ಮಾತ್ರ ತಗೊಳ್ರಿ, ಇಲ್ಲ ತಗೊಳಕ್ ಹೋಗ್ಬಿಡಿ. ಅವ್ರೇನ್ ಮಾಡ್ತಾರೆ, ಮ್ಯಾನೇಜರ್ ಕೆಲಸ ಮಾಡ್ತಾ ಇರ್ತಾರೆ, ಸುಮ್ಮನೆ ಕಂಪ್ನಿ ಓನರ್ ಅಂತ ಬೋರ್ಡ್ ಹಾಕೊಂಡಿರ್ತಾರೆ ಅಷ್ಟೇ. ಅವ್ರ ಓನರ್ಗಳಲ್ಲ, ಓನರ್ ಮೇಲೆ ಕೂತಿರ್ತಾನೆಲ್ಲೋ, ಅವ್ರು ಹೇಳಿದ ಕೆಲಸ ಅವ್ರು ಮಾಡ್ಕೊಂಡಿರ್ತಾರೆ. ಅವ್ರಿಗೇನು ಇಲ್ಲಿ ಕನ್ನಡದವ್ರು ಕೂತಿದ್ದಾರೆ, ನಮಗೆ ತೊಂದರೆ ಆಗಲ್ಲ. ಬಟ್ ಇಲ್ಲಿ ಕನ್ನಡದವ್ರು ಏನು ಅವ್ರ ಹತ್ರ ಪೇಮೆಂಟ್ ತಗೊಂಡಿರ್ತಾರೆ, ಅವ್ರು ಹೇಳ್ದಂಗೆ ಕೆಲಸ ಮಾಡ್ತಾರೆ. ನಾವು ಕನ್ನಡಿಗರು ಬೈಯಕ್ಕಾಗಲ್ವಲ್ಲ, ಅದೊಂದು ಟ್ಯಾಕ್ಟಿಕ್ಸ್ ಅವ್ರದ್ದು ಅಷ್ಟೇನೆ. ಸರ್, ಇವತ್ತು ಈ ಭಾಷಾ ಗಲಾಟೆ ಆಗ್ತದೆ ಕರ್ನಾಟಕದಲ್ಲಿ ಮಾತ್ರ, ಯಾಕೆ ತಮಿಳ್ನಾಡಲ್ಲಿ ಆಗಲ್ಲ? ತೆಲುಗುನಲ್ಲಿ ಹಾಕಲ್ಲ, ಮಹಾರಾಷ್ಟ್ರದಲ್ಲಿ ಹಾಕಲ್ಲ, ಕೇರಳದಲ್ಲಿ ಹಾಕಾಗಲ್ಲ. ಅಲ್ಲಿ ಯಾರೇ ಹೋದ್ರು ಅಲ್ಲಿನ ಸ್ಥಳೀಯ ಭಾಷೆ ಕಲಿಬೇಕು ಫಸ್ಟ್. ಅಲ್ಲಿರೋರು ಅಷ್ಟೇ ಸ್ಥಳೀಯ ಭಾಷೆ ಬೇರೆ ಮಾತಾಡೋದಿಲ್ಲ ಅವ್ರ ಹತ್ರ. ತಮಿಳರು ಎನ್ನಡ ಅಂದ್ರೆ ಮಾತಾಡ್ತಾರೆ, ಏನ್ರಿ ಚೆನ್ನಾಗಿದ್ರೆ ಮಾತಾಡಲ್ಲ ಅವರು. ನೀವು ಕನ್ನಡದಲ್ಲಿ ತಮಿಳಲ್ಲಿ ಮಾತಾಡ್ತಾರೆ. ನಾವೇನ್ ಮಾಡ್ತೀವಿ, ಧಾರಾಳಿಗಳು ನಾವು ಕನ್ನಡದವ್ರು ಯಾವಾಗಲೂ. ಅವ್ರು ನೀರು ಕೇಳಿದ್ರೆ ಜ್ಯೂಸ್ ಕೊಡ್ತೀವಿ ನಾವು. ಇದೇ ಧಾರಣ ಮನಸ್ಥಿತಿ ಜಾಸ್ತಿ ಆಯ್ತೇನೋ ಸರ್ ನಮ್ದು. ಆ ಧಾರಾಳನೇ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬಂದಿರೋದು. ಮೊನ್ನೆ ನೋಡಿ, ಇವತ್ತು ನೀವು ಇದರಲ್ಲಿ ಇನ್ನೊಬ್ಬ ಟ್ರಕ್ ಡ್ರೈವರ್ ಕೂಡ ಆಟೋ ಡ್ರೈವರ್ಗೆ ಹೊಡೆದು ಅವನೇ ಗುದ್ದುಬಿಟ್ಟು ಗಲಾಟೆ ಮಾಡಿದ್ದಾನೆ, ಮಿಲಿಟರಿ ಅವರು. ಖಂಡಿತ ಇವರೆಲ್ಲ ಮಾಡೋದು ಮಿಲಿಟರಿ, ಅದಕ್ಕೆ ಒಂದು ಘನತೆ ಗೌರವ ಎಲ್ಲ ಇದೆ, ನಮ್ಮನ್ನ ರಕ್ಷಣೆ ಮಾಡಕ್ಕಿರೋದು ಸರ್ ಅವರು. ಬಟ್ ಇವರು ಕೆಲವರು ಈ ಅದರಲ್ಲೂ ಬಹಳ ರಾಜಕೀಯವಾಗಿ ಈ ಭಾಷೆ ಮಧ್ಯೆ ತಂದು ಭಾಷಾ ವೈಷಮ್ಯ ತರೋ ಪ್ರಯತ್ನ ಮಾಡ್ತಾ ಇದಾರೆ. ಬಟ್ ಇದು ಸೋನಿ ನಮ್ಗೆ ಇವತ್ತು ಇನ್ನು ಬ್ಯಾನ್ ಅಲ್ಲ, ಅವ್ರು ಡಿಬಾರೆ ಮಾಡಿ ಬರಲೇಬಾರ್ದು ಅವ್ರು ನಮ್ಮ ಕರ್ನಾಟಕ ಕಾಲಿಡಕ್ಕೂ ಅವ್ರಿಗೆ ಹೆದರ್ಕೋಬೇಕು, ಆ ತರ ಮಾಡ್ಬೇಕು ಅವನಿಗೆ. ವೆಲ್ ಸರ್, ವೆಲ್. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಸೋನು ನಿಗಮ್ಗೆ ತಕ್ಕ ಪಾಠವನ್ನ ಕಳಿಸುವಂತ ಕೆಲಸವನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಡಿದೆ. ನಿಜಕ್ಕೂ ಕೂಡ ಮೆಚ್ಚುವಂತ ವಿಚಾರ. ಆದರೆ ಇಂಥ ಹಾಡುಗಾರರನ್ನ ಅಥವಾ ಪರಭಾಷಿಗರನ್ನ ಕರೆಸಿ ಯಾಕಿಲ್ಲಿ ಹಾಡಿಸಬೇಕು ಎನ್ನುವುದಾಗಿ ಒಂದಷ್ಟು ದೊಡ್ಡ ಮಟ್ಟದ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈತ ಓರ್ವನೇ ಅಲ್ಲ, ಇನ್ನೂ ಸಾಕಷ್ಟು ಗಾಯಕರಿದ್ದಾರೆ ಅಥವಾ ಬೇರೆ ಬೇರೆ ನಟರಿದ್ದಾರೆ. ಇಲ್ಲೇ ಸಿನಿಮಾ ಮಾಡಿಕೊಂಡು ಕನ್ನಡ ಸಿನಿಮಾ ರಂಗದ ಬಗ್ಗೆ ಅಥವಾ ಕರ್ನಾಟಕದ ಬಗ್ಗೆ ಉದ್ದಟತನವನ್ನು ತೋರುವವರು ಸಾಕಷ್ಟು ಜನ ಇದ್ದಾರೆ. ಆ ವಿಚಾರವಾಗೂ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಗುರುದೇವ್ ನಾರಾಯಣ್ ಅವರನ್ನ ಮಾತನಾಡಿಸೋಣ. ಒಂದಷ್ಟು ವಿಚಾರಗಳ ಕುರಿತು ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಸರ್, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರತಿಷ್ಠಿತ ಕಾಲೇಜುಗಳಿವೆ ಸರ್. ಬೆಂಗಳೂರಿನ ಸಾಕಷ್ಟು ಪ್ರತಿಷ್ಠಿತ ಕಾಲೇಜುಗಳ ಕಾರ್ಯಕ್ರಮಗಳನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಉತ್ತರ ಭಾರತದ ಸಿಂಗರ್ಸ್ಗಳು ಬರ್ತಾರೆ, ಅದೆಲ್ಲಿಂದಲೂ ಡ್ಯಾನ್ಸರ್ಗಳು ಬರ್ತಾರೆ. ಕಾರ್ಯಕ್ರಮ ನಿರೂಪಣೆ ಮಾಡೋರು ಕನ್ನಡ ಅಂತೂ ಅಲ್ಲಿ ಆಸ್ಪದನೇ ಇರಲ್ಲ. ಅಲ್ಲಿರುವಂಥ ವಿದ್ಯಾರ್ಥಿಗಳು ಅಷ್ಟೇ, ಕನ್ನಡದವರಿದ್ದರೂ ಕೂಡ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ. ಭಾಷೆ ಅವರ ಆಯ್ಕೆ, ಅಲ್ಲಿ ಮಾತನಾಡಲಿ ಅಥವಾ ಈ ಕರ್ನಾಟಕದಲ್ಲಿ ಇದ್ದುಕೊಂಡೇ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಭಾಷೆಗೆ ಯಾಕೆ ಅವಕಾಶ ಇರಲ್ಲ? ಯಾವುದೋ ಪರಭಾಷೆ ಯಾಕೆ ಮಾತಾಡ್ತಾರೆ ಅಂತ ಹೇಳಿ ಸರ್. ಇದು ಒಂದು ವ್ಯವಸ್ಥಿತ ಕಾರ್ಪೊರೇಟ್ ಗ್ರೂಪ್ಗಳ ಸಂಚಿದು. ಓಕೆ, ಈ ಕಾಲೇಜ್ಗಳು ನಡೆಸೋರು ಯಾರು ಇವತ್ತು? ಎಷ್ಟು ಜನ ಕನ್ನಡಿಗರು ಕಾಲೇಜ್ಗಳು ನಡೆಸ್ತಾ ಇದ್ದಾರೆ? ಓಕೆ ಓಕೆ. ಅಲ್ಲಿ ಬರೋಂಥ ವಿದ್ಯಾರ್ಥಿಗಳು ಯಾರು? ಇವತ್ತು ಕರ್ನಾಟಕ ಬಂದು ವಿದ್ಯಾಭ್ಯಾಸ ಮತ್ತು ಶಿಕ್ಷಣದಲ್ಲಿ ದೊಡ್ಡ ಹಬ್ ಇದು. ಖಂಡಿತ ಸರ್. ಇವತ್ತು CET ಅಂತ ಮಾಡಿದ್ರು. CET ನಲ್ಲಿ ಕನ್ನಡಿಗರಿಗೆ 50% ಸೀಟ್ ನಿಗದಿಯಾಗಿತ್ತು. ಮೆಡಿಕಲ್ ಕಾಲೇಜ್ಗಳು ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ? ಇಂಜಿನಿಯರಿಂಗ್ ಕಾಲೇಜ್ಗಳು ಕರ್ನಾಟಕದಲ್ಲಿ ಎಷ್ಟಿದೆ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ? ಒಂದು ಕಾಲದಲ್ಲಿ ಆಂಧ್ರದಿಂದ ಬಂದು ಹಲವಾರು ಜನ ಇವತ್ತು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಅದೇ ರೀತಿ ತಮಿಳುನಾಡಿಂದ ಬಂದು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಅದೇ ರೀತಿ ಮುಂಬೈ, ಗುಜರಾತ್, ಡೆಲ್ಲಿ ಈ ಕಡೆಯಿಂದ ಬಂದವರು ಬಹಳ ದೊಡ್ಡ ದೊಡ್ಡಂತ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಇವತ್ತು ಏನಾಗಿದೆ, ಬೆಂಗಳೂರಲ್ಲಿ ವಾತಾವರಣ ಚೆನ್ನಾಗಿದೆ, ಇಲ್ಲಿ ಜನರು ಎಲ್ಲರ ಜೊತೆ ಸೌಜನ್ಯದಿಂದ ನಡ್ಕೊಂತಾರೆ. ಇಲ್ಲಿರೋ ಜನ ಗುಂಡಾಗಳಲ್ಲ, ಭಾಷೆ ವಿಷಯದಲ್ಲಿ ಯಾರ ಮೇಲೂ ಕೂಡ ಅವರು ಪ್ರಚೋದನೆ ಮಾಡೋದಿಲ್ಲ, ಇಲ್ಲ ಹಲ್ಲೆ ಮಾಡಲ್ಲ, ನಮ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ಪರಭಾಷಿಕರು ಹೆಂಗಾಗಿದೆ ಅಂದ್ರೆ ಪೊಲೀಸರ ಭಯನೇ ಇಲ್ಲ. ಪೊಲೀಸರ ಭಯ ಇಲ್ವೇ ಇಲ್ಲ. ಸಾಮಾನ್ಯರ ಜನರ ಭಯ ಎಲ್ಲಿಂದ ಬಂತು? ಇವತ್ತು ಕನ್ನಡಿಗರ ರಾಜಧಾನಿ ಅಂತ ನಾವು ಹೇಳ್ತಾ ಇದೀವಿ. ಕಾರಣ ಕನ್ನಡ ಪರ ಹೋರಾಟಗಾರರು ಇವತ್ತಿಲ್ಲಿ ಹೋರಾಟ ಮಾಡ್ಕೊಂಡ್ ಬಂದಿರೋದಕ್ಕೆ. ಇದು ಇವತ್ತಿಂದಲ್ಲ,
ಕಳೆದ 6 ದಶಕಗಳಿಂದ ಕನ್ನಡ ಚಳವಳಿ ನಡ್ಕೊಂಡ್ ಬಂದಿರೋ ಪರಿಣಾಮವಾಗಿ ಕನ್ನಡ ಇವತ್ತು ಬೆಂಗಳೂರಲ್ಲಿ ಉಳ್ಕೊಂಡಿದೆ. ಇದು ವ್ಯವಸ್ಥಿತವಾಗಿ ಸಂಚು. ಯಾಕಂದ್ರೆ ಇವ್ರು ವಿದ್ಯಾರ್ಥಿಗಳನ್ನ ಆಕರ್ಷಿಸಬೇಕು. ಇಲ್ಲೇ ಕನ್ನಡದವರು ಕೆಲವು ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆಗಳಿದಾವೆ, ಅದ್ರ ಹೆಸರು ಹೇಳಕ್ ಹೋಗಲ್ಲ ನಾನು. ಅವರು ಕೂಡ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಆಕರ್ಷಣೆ. ಇದು ವ್ಯಾಪಾರ. ಇವತ್ತು ಶಿಕ್ಷಣ ಅನ್ನೋದು ಸಂಪೂರ್ಣವಾಗಿ ವ್ಯಾಪಾರ ಆಗೋಗಿದೆ. ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡೋದು, ಪರಭಾಷಿಕ ವಿದ್ಯಾರ್ಥಿಗಳಿಗೆ ಸ್ಥಳೀಯರಿಗೆ ಸಂಪರ್ಕನೇ ಕಲ್ಪಿಸೋದಕ್ಕೆ ಬಿಡೋದಿಲ್ಲ. ಅವ್ರು ಇಲ್ಲಿ ಜನರುಗಳ ಜೊತೆ ಬೆರೆಯಕ್ ಬಿಡಲ್ಲ. ಅವ್ರಿಗೆ ದೊಡ್ಡದಾದಂತ ಕಾಂಪೌಂಡ್ಗಳನ್ನ ಹಾಕೊಂಡು ಇವತ್ತು PGಗಳನ್ನ ಮಾಡ್ಕೊಡ್ತಾರೆ, ವಿದ್ಯಾರ್ಥಿ ನಿಲಯಗಳನ್ನ ಮಾಡ್ಕೊತಾರೆ. ಇವತ್ತು ಸರ್ಕಾರನೇ ಏನು ಈ ನಾರ್ತ್ ಈಸ್ಟ್ ಇಂದ ಬಂದ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೋಸ್ಕರ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇವತ್ತು ಮಿಲಿಟರಿ ಗೇಟ್ ಸೆಕ್ಯೂರಿಟಿ ಕೊಟ್ಟಿದೆ ಅವ್ರಿಗೆ. ನೀವು ಅಲ್ಲಿ ಹೋಗಿ ನೋಡ್ಬೇಕು ಆ ಕಟ್ಟಡ ಹೆಂಗಿದೆ ಅಂತ ಹೇಳಿದ್ರೆ 20 ಅಡಿ ಕಟ್ಟಡ ಇದೆ. ಯಾವ್ದಾದ್ರು ನೀವು ರಕ್ಷಣಾ ಇಲಾಖೆದು ಕಾಂಪೌಂಡ್ಗಳು ಕಟ್ತಾರಲ್ಲ, ತಂತಿಗಳನ್ನ ಹಾಕಿ 20 ಅಡಿ ಮೇಲೆ ಆ ತಂತಿ ಬೇಲಿನ ಹಾಕಿ ಅದಕ್ಕೆ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿದ್ದಾರೆ. ಅಂದ್ರೆ ಇಲ್ಲಿರ್ತಕ್ಕಂಥವ್ರು ಪರಭಾಷಿಕ ವಿದ್ಯಾರ್ಥಿಗಳನ್ನ ಓಲೈಸೋದಕ್ಕೆ ಮತ್ತೆ ದುಡ್ಡು ಮಾಡುವಂತ ಒಂದೇ ಒಂದು ಕೆಟ್ಟ ಉದ್ದೇಶದಿಂದ ಇವತ್ತು ನಮ್ಮ ಭಾಷೆಯನ್ನ ತುಳಿಯುವಂತ ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಯಾರಿದ್ದಾರೆ? ಹಲವಾರು ನಮ್ಮ ರಾಜಕಾರಣಿಗಳದೇ ಇದೆ ಇವತ್ತು ಶಿಕ್ಷಣ ಸಂಸ್ಥೆಗಳು. ಇವತ್ತು ಅವ್ರಿಗೆ ಭಾಷೆ ಬೇಕಾಗಿಲ್ಲ, ಇವತ್ತು ಅವ್ರಿಗೆ ಬೇಕಾಗಿರೋದು ದುಡ್ಡು. ನೀವು ನಂಬ್ತೀರಾ, ಬೆಂಗಳೂರಲ್ಲಿ ಇಂಟೆಲ್ ಅಂತ ಒಂದು IT ಕಂಪನಿ ಇದೆ. ಅಲ್ಲಿ ಕೆಲಸ ಸೇರ್ಕೊಳ್ಳುವಂತವ್ರು ಯಾರು ಅಂದ್ರೆ ತಮಿಳ್ನಾಡಿನ ವಿದ್ಯಾರ್ಥಿಗಳು. ತಮಿಳ್ನಾಡಲ್ಲಿ ಒಂದಿರ್ತಕ್ಕಂಥ ಕೊಯಂಬತ್ತೂರಲ್ಲಿ ಇರ್ತಕ್ಕಂಥ 2 ಇಂಜಿನಿಯರಿಂಗ್ ಕಾಲೇಜಿಂದಾನೆ ಪ್ರತಿ ವರ್ಷ ಫ್ರೆಷರ್ಸ್ ನ ಅವ್ರು ಹೈಯರ್ ಮಾಡ್ತಾರೆ. ಕರ್ನಾಟಕದವ್ರಿಗೆ ಹಂಗಾರೆ ಕೆಲಸ ಇರೋದು ಬೆಂಗಳೂರಲ್ಲಿ, ಇವ್ರಿಗೆ ಹೈಯರ್ ಮಾಡೋದು ತಮಿಳ್ನಾಡಲ್ಲಿ. ಆ ಕಾಲೇಜು ವಿದ್ಯಾರ್ಥಿಗಳನ್ನ ಬಿಟ್ಟು ಬೇರೆ ಕಾಲೇಜ್ ಅವ್ರನ್ನ ಆ ಒಂದು ಕಂಪನಿನಲ್ಲಿ ಸೇರಿಸ್ಕೊಳ್ಳಲ್ಲ. ಇದು ಕನ್ನಡಿಗರ ಮೇಲೆ ವ್ಯವಸ್ಥಿತವಾಗಿ ಎಲ್ರಿಗೂ ಈಗ ಏನಾಗಿದೆ, ಬೆಂಗಳೂರು ಬೇಕು, ಇಲ್ಲಿರ್ತಕ್ಕಂಥ ಐಷಾರಾಮಿ ಜೀವನ ಬೇಕು, ಸವಲತ್ತುಗಳು ಬೇಕು, ಈ ವಾತಾವರಣ ಬೇಕು. ಆದ್ರೆ ಕನ್ನಡ ಬೇಕಾಗಿಲ್ಲ, ಕನ್ನಡಿಗರು ಬೇಕಾಗಿಲ್ಲ, ಕನ್ನಡದ ಸಂಸ್ಕೃತಿ ಇವತ್ತು ಇವ್ರು ಯಾರಿಗೂ ಬೇಕಾಗಿಲ್ಲ. ಆ ಮಟ್ಟದಲ್ಲಿದೆ. ಇಲ್ಲೆಲ್ಲೋ ನಮ್ಮ ಕನ್ನಡಿಗರ ಒಂದು ನಿರಾಭಿಮಾನ ಮತ್ತು ನಾವೆಲ್ಲ ಮಲ್ಕೊಂಡ್ಬಿಟ್ಟಿದೀವಿ ಇವತ್ತು. ನಮ್ಗೇನ್ ಬೇಕಪ್ಪ ಇದು. ಯಾರಾದ್ರು ಹೋರಾಟಗಾರರು ಅದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ಅವನ ಕೆಲಸ ಇಲ್ಲ. ಯಾಕೆ ಸ್ವಾಮಿ, ನಮ್ಗೇನಾದ್ರು ಬಂದು ಊಟ ಕೊಡ್ತಿದ್ದೀರಾ? ನಾವು ದುಡಿಮೆ ಮಾಡ್ಬೇಕು. ದುಡಿಮೆ ಮಾಡ್ಕೊಂಡು ಆ ಭಾಷೆ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೋಸ್ಕರ ನಾವಿವತ್ತು ನಮ್ಮ ಸಮಯನ ಇದು ಕೊಟ್ಟು ನಾವು ತ್ಯಾಗ ಮಾಡಿ ದುಡಿತಾ ಇದ್ದೀವಿ. ನಿಮ್ಗೆ ಆ ಯೋಗ್ಯತೆ ಇಲ್ಲ. ನಿಮ್ಗೆ ಕನ್ನಡಿಗರು ಕೂಡ ಜಾಗೃತಿ ಆಗ್ಬೇಕು. ಈ ಸಂದರ್ಭದಲ್ಲಿ ರಾಜಕಾರಣಿಗಳು ಜಾತಿಗಳಾಗಿ ಕನ್ನಡಿಗರನ್ನ ಹೊಡಿತಾ ಇದ್ದಾರೆ. ಮಾಸ್ತಿ ಅವರೇ, ಗಮನಿಸ್ತಾ ಇರ್ಬೋದು ಒಂದಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ವಿ. ಇನ್ನು ಸಿನಿಮಾ ರಂಗದ ವಿಚಾರಕ್ಕೆ ಬರೋದಾದ್ರೆ, ಕನ್ನಡ ಸಿನಿಮಾಗಳು ಸದ್ಯ ದೇಶ ಸೇರಿದಂತೆ ವಿದೇಶದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಕೆಲವೊಂದಿಷ್ಟು ಅದ್ಭುತ ಚಿತ್ರಗಳನ್ನ ಕೊಡ್ತಾ ಇದ್ದಾರೆ. ಹೊಸ ಕಲಾವಿದರಾಗಿರಬಹುದು, ಕನ್ನಡ ಚಿತ್ರವನ್ನ ಉಳಿಸಿ ಬೆಳೆಸ್ಕೊಂಡು ಬಂದಂತ ದೊಡ್ಡ ಕಲಾವಿದರಾಗಿರಬಹುದು, ದೇಶ ವಿದೇಶದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಇದನ್ನ ಉತ್ತರ ಭಾರತೀಯರಿಗೆ ಸಹಿಸೋಕ್ ಆಗ್ತಾ ಇಲ್ವೋ, ಹೇಗೆ ಸರ್? ಇಲ್ಲ ಸರ್, ಈಗ ಉತ್ತರ ಭಾರತದವರು ಒಬ್ಬ ಮಾಡೋ ಅಲ್ಕ ಕೆಲಸ ಸರ್ ಇದು. ಈಗ ನೋಡಿ, ಇವನೊಬ್ಬ ಮಾಡಿದ್, ಈಗ ಇವನ್ಗೆ ಯಾರು ಕೆರೆದಿದ್ರು, ಇವನ್ ಬಂದಿರೋದು ಗೊತ್ತಿಲ್ಲ, ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರೋದು ಗೊತ್ತಿಲ್ಲ. ಅದೊಂದು ಖಾಸಗಿ ಕಾರ್ಯಕ್ರಮ. ಪಾಪ ಇನ್ಸ್ಟಿಟ್ಯೂಟ್ ಅವರು ದುಡ್ಡು ಕೊಟ್ಟು ಕರ್ಸಿದ್ದಾರೆ. ನಮ್ಮ ಹುಡುಗರು ಕೇಳಿದ್ದಾರೆ ಕನ್ನಡ ಅಂತ. ಇವನ್ ಇಮ್ಮಿಡಿಯೇಟ್ ಆಗಿ ಸರ್, ಈಗ ಅದೆಂಥ ದೊಡ್ಡ ಅಪರಾಧ ಅಂದ್ರೆ ನಿಮ್ಗೆ ನೆನ್ಪಿದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲೊಂದು ಚಳುವಳಿ ಮಾಡ್ತಾರಲ್ಲ ಸರ್, ನಮ್ಮ ಸೆಂಟ್ರಲ್ ಜೈಲ್, ಓಲ್ಡ್ ಸೆಂಟ್ರಲ್ ಜೈಲ್ ಗ್ರೌಂಡ್ ಅಲ್ಲಿ. ಅಲ್ಲಿ ಒಂದು ಹುಡುಗಿ ಒಂದು ಮೈಕ್ ತಗೊಂಡು ಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಲು. ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿದ್ರು. ನೀನ್ ನೆಕ್ಸ್ಟ್ ಏನ್ ಮಾತಾಡ್ತೀಯಾ, ನಿಂದು ಇದು ಯಾವ್ದು ಅಲ್ಲ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿದ್ರು. ಸೊ ಕನ್ನಡ ಅಂದ್ರೆ ಅದು ಎಷ್ಟು ಅಸಹ್ಯವಾಗಿ ಹೇಳಿದಾನೆ ಅಂದ್ರೆ, ಇದಕ್ಕೆ ಪುಲ್ವಾಮಾ ಇದು ಪಹಲ್ಗಾಮಲ್ಲಿ ಅಟ್ಯಾಕ್ ಆಗಿದ್ದು ಅಂತ ಹೇಳ್ದ. ಅಪರಾಧ ಅಲ್ವಾ ಸರ್ ಇದು? ಅಂದ್ರೆ ನೆಕ್ಸ್ಟ್ ಅವ್ನು ಮಾತಾಡಕ್ ಬಿಟ್ಟಿದ್ದೆ ತಪ್ಪು. ಇಮಿಡಿಯೇಟ್ ಆಗಿ ಸಾರ್ ಹೇಳ್ದಂಗೆ, ಗಣೇಶ್ ರಾವ್ ಸಾರ್ ಹೇಳ್ದಂಗೆ ಇಮಿಡಿಯೇಟ್ ಆಗಿ ಆತನ್ನ ಬಂಧಿಸಿ ನೀನ್ ಏನಕ್ಕೆ ಆ ಮಾತು ಹೇಳ್ದೆ ಅಂತ ಇಟ್ಕೊಂಡಿದ್ದಿದ್ರೆ ಎಲ್ರೂ ಎಚ್ಚೆತ್ಕೊಂಡವ್ರು. ಅಂದ್ರೆ ನಾವ್ ಏನೋ ಮಾತಾಡ್ತೀವಿ ಅನ್ನೋ ಮಾತಲ್ಲ ಸರ್, ಒಂದು ಭಾಷೆನ ಒಂದು ಭಯೋತ್ಪಾದನೆಗೆ ನೀನು ಸಂಪರ್ಕ ಕೊಟ್ಟಿದ್ದಿದೆಯಲ್ಲ, ನೀನ್ ನೆಕ್ಸ್ಟ್ ಏನಾದ್ರೂ ಹೇಳಕೋ ಅದು ನಮಗ್ ಬೇಕಾಗಿಲ್ಲ. ಆ ಮೊಮೆಂಟ್ ನೀನ್ ಅದ್ ಹಿಂಗ್ ಅಂದೆ. ಇದು ಮತ್ತೆ ನಿಮ್ಮ ವಿಚಾರಕ್ಕೆ ಬಂದಾಗ, ಆದ್ರೆ ನೀವು ಕೇಳಿದ ಪ್ರಶ್ನೆಗೆ ಬಂದಾಗ, ಹೌದು ಸರ್, ಕಲೆಗೆ ಯಾವುದೇ ಒಂದು ಗಡಿ ಇಲ್ಲ. ಆ ಭಾಷಿಕರು ನಮ್ಮಲ್ಲಿ ಬರ್ತಾರೆ. ಈಗ ನಮ್ಮ ಯಶ್ ಅವ್ರನ್ನ, ನಮ್ಮ ಇವರು ರಿಷಬ್ ಶೆಟ್ಟರ್ನೆಲ್ಲರನ್ನು ಅವ್ರು ಆರಾಧಿಸಿದ್ರು, ಪ್ರೀತಿಸಿದ್ರು, ಸ್ಥಾನ ಕೊಟ್ರು. ಸೊ ಎಲ್ಲ ಅಚ್ಚುಕಟ್ಟಾಗಿದೆ ಸರ್. ಇಳೆಯರಾಜ ಅವರು ಇಲ್ಲಿ ಕೊಟ್ಟಂತಹ ಹಾಡುಗಳು ಎಂತ ಅದ್ಭುತ. SP ಬಾಲಸುಬ್ರಹ್ಮಣ್ಯಂ ಅವರು ಆಂಧ್ರದವರು, ಅವ್ರ ಬಾಯಲ್ಲಿ ಬಂದ ಮಾತೆಂತದು, ನಾನು ಹುಟ್ಟಿದ್ರೆ
ಮುಂದಿನ ಜನ್ಮ ಅಂತಿದ್ರೆ ಈ ನೆಲದಲ್ಲಿ ಹುಟ್ಬೇಕು, ನಾನು ಕನ್ನಡಿಗನಾಗ ಹುಟ್ಟಬೇಕು ಅಂತ. ಇದಲ್ವಾ ಸರ್ ಬಾಂಧವ್ಯ? ಇವನೊಬ್ಬ ಬಂದು ಹಿಂಗೆ ತೀಟೆ ಮಾಡ್ಬಿಟ್ಟು ಹೋಗೋದು. ಅವನ್ ಯಾರೋ ಮಿಲಿಟರಿ ಅವನ್ ಬರ್ತಾನೆ ಒಬ್ಬ, ಪಾಪ ಸರ್ ಅವನಿರೋ ದಡಿಯ ಆ ಮಗುನ್ ಹೊಡಿತಾನೆ, ಅಂದ್ರೆ ಆ ಸಣ್ಣ ಹುಡುಗನ್ನ. ಅದು ಏನು ಸಿನಿಮಾದಲ್ಲಿ ಹೊಡೆದಂಗ್ ಹೊಡಿತಾವನೆ ಅಲ್ಲಿ, ಪಾಪ ಪಬ್ಲಿಕ್ ಏನಪ್ಪ ಹಿಂಗಾಗ್ತಾ ಇದೆ ಅಂತ. ಅದೆಲ್ಲ ಸರಿ ಸರ್, ತಿರ್ಗಾ ವಿಡಿಯೋ ಮಾಡಿ ನಾನ್ ಕನ್ನಡ ಮಾತಾಡದೆ ಇರೋದಕ್ಕೆ ಹಿಂಗ್ ಹೊಡೆದ್ರು ಅಂತ ಹೇಳ್ತಾನೆ. ಹಿಂಗ್ ಒಂದಿಬ್ರು ಮಾಡೋ ಕೆಲ್ಸಗಳಿಗೆ ಸರ್ ಇವಾಗ ಎಲ್ಲಾ ಗಡಿಗಳಿಗೂ ಸಂಘರ್ಷಕ್ಕೆ ನಾಂದಿ ಆಗ್ತಾ ಇದೆ. ಮತ್ತೆ ಸಾರ್ ಹೇಳ್ದಂಗೆ ಸರ್, ಒಂದು ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಭಾಷಿಕರಿದ್ದಾಗ ಅಲ್ಲಿ ಹೋರಾಟಗಾರರು ಇದ್ದಾರೆ ಅಂದ್ರೇನೆ ದೊಡ್ಡ ವಿಪರ್ಯಾಸ ಸರ್. ಅಂದ್ರೆ ನಾವ್ ಎಂತ ಪರಿಸ್ಥಿತಿಗೆ ಬಂದಿದೀವಿ ಅಂದ್ರೆ ನಮ್ಮ ನೆಲದಲ್ಲಿ ನಮ್ಮ ಭಾಷೆನ ಹೋರಾಟ ಮಾಡಿ ಉಳಿಸ್ಕೊಡುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಇದು ಬೇಸರದ ಸಂಗತಿ. ಎಲ್ಲ ಭಾಷಿಕರು ಪ್ರೀತಿಸ್ತಾರೆ ಸರ್ ಕನ್ನಡಿಗರನ್ನ, ನಮ್ಮ ಹೀರೋಗಳನ್ನ. ಅಲ್ಲಿ ಸಿನಿಮಾಗಳು ಎಷ್ಟು ಚೆನ್ನಾಗಿ ಇದ್ ಮಾಡ್ಕೋತಾರೆ, ಅವ್ರ ಟೆಕ್ನಿಷಿಯನ್ಸ್ ಬಂದು ಇಲ್ಲಿ ಇದ್ ಮಾಡ್ತಿದ್ದಾರೆ. ಆ ಕಾಲಕ್ಕೆ ಆಫ್ರಿಕಾದಲ್ಲಿ ಶೀಲಾ ತರದ ಪ್ಯಾನ್ ಇಂಡಿಯನ್ ಸಿನಿಮಾಗಳಾಗಿದ್ವು. ಆಮೇಲೆ ಶಾಂತಿ ಕ್ರಾಂತಿಯಿಂದ ಆಗ್ಲೇ ಶುರುವಾಗಿತ್ತು ಸರ್. ಈಗ ಸ್ವಲ್ಪ ಅಂದ್ರೆ ಪ್ಯಾನ್ ಇದು ಬಂತಲ್ಲ, OTT ಪ್ಲಾಟ್ಫಾರ್ಮ್ ಅಲ್ಲಿ ಒಳ್ಳೆ ಜಾಗ ಸಿಕ್ತು. ಸೊ ಎಲ್ಲಾನು ಚೆನ್ನಾಗ್ ಆಗ್ತಾ ಇದೆ. ಈ ಒಂದಿಬ್ಬರಿಂದ ಹಿಂಗ ಆಗ್ತಾ ಇದೆ ಅಷ್ಟೇ ಸರ್. ಖಂಡಿತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಮಾಸ್ತಿ ಅವರು. ಗಣೇಶ್ ರಾವ್ ಸರ್, ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಕನ್ನಡ ಚಿತ್ರರಂಗ ಸಾಕಷ್ಟು ಬದಲಾಗ್ತಾ ಇದೆ. ಕನ್ನಡದ ಕಲಾವಿದರಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗ್ತಾ ಇದೆ. ಒಂದು ನೇಟಿವಿಟಿ ಚಿತ್ರ ಅಂತ ಬಂದಾಗ ಆ ಭಾಗದ ಸ್ಥಳೀಯರನ್ನ ಹಾಕೊಂಡು ಚಿತ್ರ ಮಾಡಿ ತೋರಿಸಿ ದೇಶ ವಿದೇಶದಲ್ಲಿ ಹೆಸರು ಮಾಡಿದ ಕಾಂತಾರವನ್ನು ನಾವು ನೋಡಿದ್ವಿ. ಅಥವಾ ಕಾಂತಾರ ಒಂದೇ ಅಲ್ಲ ಸರ್, ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳಿವೆ ಹೆಸರು ಮಾಡಿದಂಥ ಸಿನಿಮಾಗಳು. ಆದರೆ ಈ ಹಿಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ಎಲ್ಲೋ ಒಂದು ಹೀರೋಯಿನ್ ಬೇಕಂತ ಹೇಳಿದ್ರೆ ನಾವು ತೆಲುಗು, ತಮಿಳು ಅಥವಾ ಹಿಂದಿಯಿಂದ ಕರ್ಕೊಂಡು ಬರ್ತಾ ಇದ್ವಿ. ಆ ದಿನಗಳು ಇನ್ನು ಮುಂದೆ ಬರಬಾರ್ದು. ಆ ರೀತಿಯಾಗಿ ನೋಡ್ಬೋದಾ ಸರ್ ಚಿತ್ರರಂಗವನ್ನ? ಸರ್, ಆ ರೀತಿಯಾಗಿ ನೋಡಬಾರ್ದು ಅಂದರೆ ಈ ಪ್ಯಾನ್ ಇಂಡಿಯಾ ಏನು ಕಾನ್ಸೆಪ್ಟ್ ಇದೆ ಅದು ದಯವಿಟ್ಟು ಅದನ್ನು ನಾನು ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ. ಪ್ಯಾನ್ ಇಂಡಿಯಾ ಫಿಲ್ಮ್ನ ಬ್ಯಾನ್ ಮಾಡಿ ಸರ್ ಫಸ್ಟ್. ಓಕೆ. ಈ ಪ್ಯಾನ್ ಇಂಡಿಯಾದಿಂದ ನಮ್ಮ ಸ್ಥಳೀಯ ಕಲಾವಿದರಿಗೆ, ಸ್ಥಳೀಯ ಕಾರ್ಮಿಕರಿಗೆ, ಸ್ಥಳೀಯ ಮಾರ್ಕೆಟ್ಗೆ ಬಹಳ ಏಟ್ ಬೀಳ್ತಾ ಇದೆ ಸರ್. ಓಕೆ ಓಕೆ ಓಕೆ. ಈಗ ಗೊತ್ತಾಗ್ತಾ ಇಲ್ಲ ಅದು. ಈಗ ನಾವು ಡಬ್ಬಿಂಗ್ ಬೇಡ ಬೇಡ ಅಂತ ಗಲಾಟೆ ಮಾಡಿದ್ವಿ, ತುಂಬ ಸ್ಟ್ರೈಕ್ ಮಾಡಿದ್ವಿ, ಹೋರಾಟಗಳು ಮಾಡಿದ್ವಿ. ಇವತ್ತು ನೋಡಿ ಡಬ್ಬಿಂಗ್ ಬಂದು ಒಂದು ಸಿನಿಮಾ ಮಾಡೋದನ್ನ ಒಂದು 6 ತಿಂಗಳು ತಗೊಳ್ಳೋ ಸಿನಿಮಾನ 6 ದಿನದಲ್ಲಿ ಮಾಡಿ ಮುಗಿಸ್ತಾರೆ. ಓಕೆ ಓಕೆ. ಅಷ್ಟು ಜನ ಒಂದು ಸಿನಿಮಾದಲ್ಲಿ ಕೆಲಸ ಮಾಡೋದು ಒಂದು ದಿನಕ್ಕೆ ಕಮ್ಮಿ ಅಂದ್ರೆ 100-120 ಜನ ಕೆಲಸ ಮಾಡ್ತಾರೆ. ಅಷ್ಟು ಜನದ್ದು ಜೀವನ ನಡೆಯೋದು. ಒಬ್ಬ ಕ್ಯಾಮ್ರಾಮನ್ ಇರ್ಬೋದು, ಒಬ್ಬ ಟೆಕ್ನಿಷಿಯನ್ ಇರ್ಬೋದು, ಒಬ್ಬ ಲೈಟ್ ಮ್ಯಾನ್ ಇರ್ಬೋದು, ಒಬ್ಬ ಪ್ರೊಡಕ್ಷನ್ ಇರ್ಬೋದು, ಅಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇತ್ತು. ಈಗ ಪ್ಯಾನ್ ಇಂಡಿಯಾ ಅಂತ ಬಂದ್ಬಿಟ್ಟು ಏನಾಯ್ತು, ದೊಡ್ಡ ಹೀರೋಗಳಿಗೆ ಮಾತ್ರ ಅದು ಲಾಭ, ಅದು ಮತ್ತೆ ಪ್ರೊಡ್ಯೂಸರ್ಗೆ ಲಾಭ. ಒಂದು ಹೀರೋ ಪ್ಯಾನ್ ಇಂಡಿಯಾ ಅಂದ್ರೆ 4 ವರ್ಷ ಮಾಡ್ತಾರೆ ಸಿನಿಮಾ. ಖಂಡಿತ 4 ವರ್ಷದಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ ಕೆಲಸ ಮಾಡ್ತಾರೆ? ಲೆಕ್ಕಾಚಾರ ಆಗ್ಬೇಕಾಗತ್ತೆ. ಅದು ಲಾಭ ಬಂದ್ರೆ ದೊಡ್ಡ ಹೀರೋಗೆ ಕೋಟೆ ಅಂದ್ರೆ 100 ಕೋಟಿ ತಗೋತಾರೆ, ಮಾಡ್ತಾರೆ. ಬಟ್ ಟೆಕ್ನಿಷಿಯನ್ಗೆ ಏನು ಕೆಲಸ ಇಲ್ಲ. ಪ್ಯಾನ್ ಇಂಡಿಯಾದಲ್ಲಿ ಹೀರೋ ಕರ್ನಾಟಕದವರಾದ್ರೆ ಅವ್ರ ಅಪ್ಪ ತಮಿಳ್ನಾಡು, ಅವ್ರ ಅಮ್ಮ ತೆಲುಗು, ಅವ್ರ ನಾದ್ನಿನೋ ಭಾವನೋ ಅಕ್ಕನೋ ಮಲಯಾಳ, ಇನ್ನೊಬ್ರು ಬಾಂಬೆ, ಈ ತರದ್ದೆಲ್ಲ ಡಿವೈಡ್ ಆಗ್ಬಿಟ್ಟು ಇಲ್ಲಿ ಸ್ಥಳೀಯ ಕಲಾವಿದರು ಬಹಳ ತೊಂದರೆ ಆಗಿದೆ. ಪೋಷಕ ಕಲಾವಿದರಂತೂ ಕೇಳೋರೇ ಇಲ್ಲ. ಪೋಷಕ ನಟರು ಕೂಡ ಅಲ್ಲಿಂದಾನೆ ಕರ್ಸ್ಕೊತಾ ಇದ್ದಾರೆ. ಇವತ್ತು ಇದ್ರ ಪರವಾಗಿ ಹೋರಾಟ ಮಾಡ್ತಾರೆ, ಅದ್ರ ಪರವಾಗಿ ಹೋರಾಟ ಮಾಡೋ ದಿನ ಬರುತ್ತೆ. ನಾವು ಡಬ್ಬಿಂಗ್ ಬಿಡೋದ ಬೇಡ ಅಂತ ಮಾಡಿದಾಗಲೂ ಕೂಡ ದೊಡ್ಡ ನಟರು ಬಂದು ಬಹಳ ಹೆಲ್ಪ್ ಮಾಡಿದ್ರು, ಬಹಳ ಸಹಕಾರ ಕೊಟ್ಟರು. ಆದ್ರೆ ಅವರೇ ಡಬ್ಬಿಂಗ್ ತಗೊಂಬಂದು ಅವ್ರು ಬೇರೆ ಸಿನಿಮಾಗಳನ್ನ ಅವರೇ ಪ್ರೊಡ್ಯೂಸ್ ಮಾಡಿದ್ರು, ಅವರೇ ರಿಲೀಸ್ ಮಾಡಿದ್ರು. ಇದು ನೋಡ್ಕೊಳ್ಳಿ. ಈ ಇವನ ವಿಷಯದಲ್ಲೂ ಸೋನು ನಿಗಮ್ ವಿಷಯದಲ್ಲಿ ಹೇಳ್ತೀನಿ, ಯಾವ ದೊಡ್ಡ ನಟನೂ ಮಾತಾಡಲ್ಲ, ಬರ್ದಿಟ್ಕೊಳ್ಬೇಕಾದ್ರೆ. ನಿಮ್ಮ ವಾಹಿನಿಯಲ್ಲಿ ಹೇಳ್ತಾ ಇದ್ದೀನಿ, ಯಾವ ದೊಡ್ಡ ಹೀರೋ ಇದ್ರ ಬಗ್ಗೆ ತಲೆ ಎತ್ತಲ್ಲ, ಸೊಲ್ಲೆ ಎತ್ತಲ್ಲ. ಕಾರಣ ಅಲ್ಲಿ ಇನ್ವೆಸ್ಟ್ ಮಾಡೋರು ಇನ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಇವತ್ತು ಸೋನು ನಿಗಮ್ ಉತ್ತರ ಭಾರತೀಯರು ಹೇಳಿದ್ರು ಸ್ಕೂಲ್ಗಳೆಲ್ಲ ಅವ್ರದೇ ಅಂತ. 99% ಸ್ಕೂಲೇ ಉತ್ತರ ಭಾರತೀಯರದು. ಅವ್ರ ಸಂಸ್ಕೃತಿ ಕಲಿಸೋರು ಉತ್ತರ ಭಾರತ ಸಂಸ್ಕೃತಿ ಕಲಿಸ್ತಾ ಇದ್ದಾರೆ, ನಮ್ಮ ಕನ್ನಡ ಸಂಸ್ಕೃತಿ ಕಲಿಸ್ತಾ ಇಲ್ಲ. ನಮ್ಮಲ್ಲಿ ಇನ್ವೆಸ್ಟ್ ಮಾಡೋರು ತುಂಬಾ ಜನ ಇದ್ದಾರೆ, ಆದ್ರೆ ಸರ್ಕಾರ ಕೊಡಲ್ಲ ಜಾಗ, ಅವರು ಅವಕಾಶಗಳು ಕೊಡಲ್ಲ. ಉತ್ತರ ಭಾರತೀಯರಂದ್ರೆ ಎಲ್ಲಿಂದಾನು ಬಂದಿರ್ತಾರೆ, ಅವ್ರಿಗೇನು ಬರಬೇಕು ಸೂಟ್ ಕೇಸೋ ಅದೇನೋ ಇವಾಗೆಲ್ಲ ಹೋಗುತ್ತೆ, ಆರಾಮಾಗಿ ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ. ಅದೇ ಕನ್ನಡಿಗ ಒಂದು ಸ್ಕೂಲ್ ತೆಗಿಬೇಕಂದ್ರೆ ನೋಡಿ ಎಷ್ಟು ಕಷ್ಟ ಆಗುತ್ತೆ. ಇರೋ ಕನ್ನಡ ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ತಾ ಇದ್ದಾರೆ, ಕಾರಣ ಇದೇನೆ, ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ. ಇವನ್ ಕಾರ್ಯಕ್ರಮಕ್ಕೆ ಬರೋದು ಕನ್ನಡ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಇವನು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದು ಕನ್ನಡದ ಬಗ್ಗೆ ಅಷ್ಟು ಮಾತಾಡ್ಕೊಂಡು ಹೋಗಿದ್ದಾನೆ. ಕನ್ನಡ ಕಳೆದಿದ ತಕ್ಷಣ ಪಹಲ್ಗಾಮ್ ಸಮೀಕರಣ ಮಾಡಿದ್ನಲ್ಲ, ಸಮೀಕರಣದ ಒಂದು ಇದ್ರಲ್ಲಿ ಅವ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಪೊಲೀಸ್ ವೈಫಲ್ಯ ಇದರಲ್ಲಿ. ಈಗ ಬಾಂಬ್ ಬಂದು ಏರ್ಪೋರ್ಟ್ ಅಲ್ಲಿ ಹೇಳ್ಬಿಟ್ಟು ಬಿಟ್ಬಿಡ್ತಾರ ನಿಮ್ಗೆ?
ಸೆಕ್ಯೂರಿಟಿ ಫೋರ್ಸ್ ಬಂದು ಹಾ ಎತ್ತಕೊಂಡು ಅದೇ ಥರ ಎತ್ತಕೊಂಡು ಬರ್ಬೇಕಾಗಿತ್ತು ಇವನಿಗೆ. ಬಿಡೋದು ಬಿಟ್ಬಿಟ್ಟು ಇವಾಗ ನಾವು ಒಂದು ವಾರ ಕಮಿಟಿ ರಚನೆ ಮಾಡಿದ್ದೀವಿ, 10 ದಿನ ಟೈಮ್ ಕೊಟ್ಟಿದ್ವಿ, ನೋ ಅಲ್ಲೇ ಅರೆಸ್ಟ್ ಮಾಡಬೇಕಾಗಿತ್ತು, ಅಲ್ಲೇ ಓದಿದ್ರೆ ಅವ್ನು ಚೆನ್ನಾಗಿರೋದು. ಎಸ್ ನಾವು ಕನ್ನಡಿಗರು ಏನೋ ಪಾಪ ಅಲ್ಲಿಂದ ಬೇರೆ ಬಂದಿದ್ದಾನೆ, ಒಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ಬಿಟ್ಟು ಹೋಗಿದ್ದ ನಾನು. ಎಸ್ ಇವತ್ತು ಇದ್ರ ಬಗ್ಗೆ ದೊಡ್ಡ ದೊಡ್ಡ ನಟರು ಕೂಡ, ಹೀರೋಗಳು ಕೂಡ ವಾಯ್ಸ್ ರೈಸ್ ಮಾಡಬೇಕು. ಬರೀ ಹೋರಾಟಗಾರರಿಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ ಇದು. ಹೋರಾಟಗಾರರಿಗೆ ಬರೀ ಹೋರಾಟ ಮಾಡ್ಕೊಂಡಿರೋದಲ್ಲ ಜೀವನ, ಅವ್ರಿಗೂ ಬೇರೆ ಕೆಲಸಗಳಿರ್ತಾವೆ, ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರೆ, ಅವ್ರಿಗೂ ಸಂಸಾರ ಎಲ್ಲ ನೋಡ್ಬೇಕು. ಅವ್ರು ಕನ್ನಡ ವಿಷಯ ಬಂದ ತಕ್ಷಣ ಹೋರಾಟಗಾರರೇ ಬರ್ಬೇಕಾ? ಈ ವಿಷಯ ಬಂದು ನಮ್ಮ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು. ನಿಜ ನಿಜ. ದೊಡ್ಡ ನಟರು ಬಂದು ಮಾತಾಡ್ಲಿ, ದೊಡ್ಡ ನಟರು ಬಂದು ಸ್ಟ್ರೈಕ್ ಕರೀಲಿ. ಈಗ ಹೋರಾಟಗಾರ 100 ಜನ 1000 ಜನ ಬರ್ಬೋದು, ಅವ್ರು ಬಂದು 10 ಲಕ್ಷಾಂತರ ಜನ ಬರ್ತಾರೆ. ಹೌದು 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 ಹೌದು. ದೊಡ್ಡ ದೊಡ್ಡ ನೋಡೋಣ ಯಾರು ಬರ್ತಾರೆ, ನಿಮಗೆ ಗೊತ್ತಾಯ್ತು ಯಾರು ಬರ್ತಾರೆ ಯಾರು ಬಿಡಲ್ಲ ಅಂತ. ವೆಲ್ ಸರ್, ವೆಲ್, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ದೊಡ್ಡ ದೊಡ್ಡ ನಟರು ಬರಬೇಕು. ಈ ವಿಚಾರ ನಡೆದಂತ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಂತ ನಟರು ಯಾರಿದ್ದಾರೆ ಅವ್ರನ್ನು ಕೂಡ ಲೆಕ್ಕ ಹಾಕಬೇಕಾಗುತ್ತೆ, ಯಾವ ನಟರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಗುರುದೇವ್ ಸರ್, ಇನ್ನೊಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ನಮ್ಮ ಮಾತೃಭಾಷೆ, ನಮ್ಮ ಭಾಷೆ, ತಾಯಿ ಭಾಷೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕನ್ನಡ ಅಂತ ಹೇಳಿದ್ರೆ ನಮಗೆ ಬೇರೆ ಏನು ಸರ್, ಸ್ವರ್ಗ ಆ ರೀತಿಯಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಸರ್, ಮೆಟ್ರೋದಲ್ಲಿ ಹೋದರೂ ಕೂಡ ಬೇರೆಯವ್ರನ್ನ ನಾವು ಬೇರೆ ಭಾಷೆಯಲ್ಲೇ ಮಾತನಾಡಿಸ್ಬೇಕು ಅಂತ ಹೇಳಿದ್ರೆ ಅವ್ರು ನಮಗೆ ಕೇಳೋದು ಬೇರೆ ಭಾಷೆ. ಬೆಂಗಳೂರಿನ ಕೆಲವೊಂದಿಷ್ಟು ಪಬ್ಗಳಲ್ಲಿ ಹೋದರೂ ಕೂಡ ಅದೇ ಭಾಷೆ. ಅಥವಾ ನೀವು ಈ ಯಾವುದೇ ಕಡೆ ಹೋಗಲಿ, IT BT ಎಲ್ಲಿ ಹೋದರೂ ಕೂಡ ಪರಭಾಷಿಗರದ್ದೇ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಧ್ವನಿ ಎತ್ತಿದಂಥ ಕನ್ನಡ ಪರ ಸಂಘಟನೆಯ ಹೋರಾಟಗಾರರನ್ನ ಜೈಲಿಗೆ ಹಾಕ್ತಾರೆ. ನಿಜಕ್ಕೂ ಕೂಡ ಖಂಡನೀಯ ಅಲ್ವ ಸರ್ ಇದೆಲ್ಲ? ನಿಜವಾಗ್ಲೂ ಇದನ್ನು ಖಂಡಿಸ್ತಿದ್ದೀವಿ. ಓಲಾ ಊಬರಲ್ಲೂ 50% ಅವರೇ ಇದ್ದಾರೆ. ಹೌದು. ಆಟೋನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅವ್ನು ಆಟೋ ಓಡಿಸ್ಬೇಕಂತ ಹೇಳಿದ್ರೆ 3 ವರ್ಷ ಅವ್ನು ಇಲ್ಲೇ ನಿಲ್ಸಿರ್ಬೇಕು. ಕ್ಯಾಬಲ್ಲಿ ಡ್ರೈವರ್ ಆಗ್ಬೇಕಾದ್ರೆ 3 ವರ್ಷ ಇಲ್ಲೇ ನಿಲ್ಸಿರ್ಬೇಕು. ಇವತ್ತು ಇಲ್ಲಿ ವ್ಯವಸ್ಥೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಸಾರಿಗೆ ಇಲಾಖೆ ಇರ್ಬೋದು, ಟ್ರಾಫಿಕ್ ಪೊಲೀಸ್ ಅವರಾಗಿರ್ಬೋದು, ದುಡ್ಡು ಇಸ್ಕೊಂಡ್ಬಿಡ್ತಾರೆ. ನಾನು ನೇರವಾಗಿ ಹೇಳ್ತಿದ್ದೀನಿ ನಾನು ಇದನ್ನು. ಎಸ್, ದುಡ್ಡು ಇಸ್ಕೊಂಡು ಅವನಿಗೆ ಬೇಕಾದಂಥ ಲೈಸೆನ್ಸ್ಗಳನ್ನ ಮಾಡಿಕೊಟ್ಬಿಡ್ತಾರೆ, ಬೋಗಸ್ಸು. ಅವ್ರನ್ನ ಹಿಡಿಯೋದಿಲ್ಲ. ಯಾರೋ ನಮ್ಮೊಬ್ಬ ಬಡ ಆಟೋ ಡ್ರೈವರು, ಬಡ ಕ್ಯಾಬ್ ಡ್ರೈವರ್ ಕೆಲಸ ಮಾಡಿದ್ರೆ ಅವನನ್ನ ಎಲ್ಲಾ ರೀತಿನಲ್ಲೂ ಶೋಷಣೆ ಮಾಡ್ತಾರೆ. ಖಂಡಿತ. ಇಲ್ಲಿ ಇವತ್ತು ನೀವ್ ಹೇಳ್ದಂಗೆ ಕನ್ನಡಿಗರು ಒಂದು ಸ್ವಾಭಿಮಾನನ ಬೆಳೆಸ್ಕೊಳ್ಳೇಬೇಕು, ಒಂದು ನಿರ್ಧಾರ ಮಾಡಲೇಬೇಕು. ಇವತ್ತು ದೇಶನೇ ಇಲ್ದೇ ಇರ್ತಕ್ಕಂಥ ಇಸ್ರೇಲ್ ಅವ್ರಿಗೆ ಕನ್ನಡಿಗರು, ನಮ್ಮ ಮೈಸೂರು ಮಹಾರಾಜರಿದ್ದಂತ ಅವರ ಒಂದು ಸೇನೆ ಹೊಡೆದಾಡಿ ಆ ದೇಶನ ಅವ್ರಿಗೆ ಬಿಡಿಸ್ಕೊಡ್ತು. ಎಸ್, ಎಲ್ಲೋ ಒಂದು 80,000 ಇದ್ದಿದ್ದಂತ ಜನ ಇವತ್ತು 80 ಲಕ್ಷ ಜನ ಆಗಿದ್ದಾರೆ ಅವ್ರ ಭಾಷಿಕರು. ಅಂದ್ರೆ ಅವ್ರ ಭಾಷೆಗೋಸ್ಕರ, ಆ ಜನನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾವ ರೀತಿ ಒಂದು ಗಟ್ಟಿಯಾದಂತ ನಿರ್ಧಾರ ತಗೊಂಡ್ರು. ಇವತ್ತು ಕನ್ನಡಿಗರು ಆ ನಿರ್ಧಾರಕ್ಕೆ ಬರಲೇಬೇಕು. ನಮಗೆ ಎಂತ ಕನ್ನಡಿಗರು ಬೇಕು? ಕುವೆಂಪು ಅಂತವ್ರು ಬೇಕು. ನಮ್ಗೆ ಎಂತ ಕನ್ನಡಿಗರು ಬೇಕು? ಅವ್ರ ಮನೆ ಭಾಷೆ ಮರಾಠಿ ಆದ್ರೂ ದಾರಾ ಬೇಂದ್ರೆ ಅಂತವ್ರು ಬೇಕು. ನಮ್ಗೆ ಎಂತ ಕನ್ನಡಿಗರು ಬೇಕು? ಅವ್ರ ಮನೆ ಭಾಷೆ ತಮಿಳ್ ಆದ್ರೂ ಕೂಡ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತವ್ರು ಬೇಕು. ಅಂತ ಕನ್ನಡಿಗರು ಇವತ್ತು ಬೇಕಾಗಿದೆ. ಶಾಶ್ವತ ಅಲ್ಲ ಅಧಿಕಾರ. ರಾಜಕಾರಣಿಗಳು ಹೇಳ್ತಿದೀವಿ, ನಿಮ್ಗೆ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನಿಮ್ಗೆ ವೋಟ್ ಹಾಕ್ತಿರೋರು ಕನ್ನಡದವರು. ನೀವು ಯಾರೋ ಒಬ್ಬ ಬರೋ ಅಂತ ಪರಭಾಷಿಕ ಇಲ್ಲಿ ಬರೋನು ದುಡ್ಡು ಮಾಡೋದಕ್ಕೆ ಬರ್ತಾನೆ. ಅವನಿಗೆ ಕನ್ನಡ ಕಟ್ಕೊಂಡು ಏನಾಗ್ಬೇಕು, ಕರ್ನಾಟಕ ಕಟ್ಕೊಂಡು ಏನಾಗ್ಬೇಕು? ಇವತ್ತು ಇದೇ ಊರಲ್ಲಿ ಹಲವಾರು ಸಂಸ್ಥೆಗಳನ್ನ ಸ್ಥಾಪಿಸಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿರ್ತ, ಅದು 1000 ಕೋಟಿ ದುಡ್ಡು ಮಾಡಿರ್ತಕ್ಕಂಥ ಬಯೋಕಾನ್ ಅಂತ ಸಂಸ್ಥೆ ಅವರು ಕನ್ನಡದ ಪರವಾಗಿ ಏನ್ ಕೆಲಸ ಮಾಡಿದ್ದಾರೆ? ಅವ್ರ ಜವಾಬ್ದಾರಿ ಏನು? ಅವ್ರನ್ನ ಪ್ರಶ್ನೆ ಮಾಡಲ್ಲ. ಅವ್ರೇನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತು ಅಂತ ಹೇಳಿದ್ರೆ ಸರ್ಕಾರ ಕನ್ನಡಿಗರಿಗೆ ಕೊಡುವಂತ, ಅದು C ಮತ್ತು D ದರ್ಜೆ ನೌಕರ್ ಕೊಡುವಂತ ಕೆಲಸವನ್ನ ನೀವು ಆದೇಶ ಮಾಡಿದ್ದನ್ನ ಹಿಂಪಡಿತೀರಾ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಸ್ವಾಭಿಮಾನ ಇದೆಯಾ ಅಂತ? ಇವತ್ತು ವಲಸೆ ಕರ್ನಾಟಕಕ್ಕೆ ಎಷ್ಟಾರ್ದು ಬರ್ತಾ ಇದೆ. ನೀವು ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಹೋದ್ರೆ ಉತ್ತರ ಭಾರತದಿಂದ ದಿನ 10,000 ಜನ ಹೊಸದಾಗಿ ಬರ್ತಿದ್ದಾರೆ. ಎಲ್ಲಿ ನೀವು ಅವ್ರು ಕೊಡ್ತೀರಾ? ಕಳೆದ ಇದೇ 2 ವರ್ಷದಿಂದ ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡಿದ್ವಿ ನಾವು, ಬಂದಾಯ್ತು. ಎಲ್ಲಾ ಅನುಕೂಲಗಳನ್ನ ಪಡೆದ. ಅವತ್ತು ಹೋರಾಟಕ್ಕೆ ಯಾರು ಬರ್ಲಿಲ್ವಲ್ಲ ಪರಭಾಷಿಕರು? ಕನ್ನಡಿಗರೇ ಹೋರಾಟ ಮಾಡ್ಬೇಕು. ಆದ್ರೆ ಕನ್ನಡಿಗರು ಹೋರಾಟ ಮಾಡಿ ಪಡೆದುಕೊಂಡಂತ ಸವಲತ್ತುಗಳನ್ನ, ಸಂಪನ್ಮೂಲಗಳನ್ನ ಇವತ್ತು ಇವರು ಬಳಸ್ಕೊಂತ ಇದ್ದಾರೆ. ಇದು ಕಾರಣ ಮೊದಲು ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು, ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು, ಕನ್ನಡಿಗರು ಕೂಡ ಜಾಗೃತಿ ಆಗಬೇಕು. ಇವತ್ತೇ ಒಂದ್ ನಿರ್ಧಾರಕ್ಕೆ ಬರೋಣ. ಯಾರು ಏನೇ ಒತ್ತಾಯ ಮಾಡ್ಲಿ, ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋದಿಲ್ಲ. ನಾನು ಕೆಲಸ ಕೊಡಂಗಿದ್ರೆ ಕನ್ನಡಿಗರಿಗೆ ಕೊಡ್ತೀನಿ, ಕನ್ನಡ ಮಾತು ಬಲ್ಲವನಿಗೆ ಕೊಡ್ತೀನಿ. ಕನ್ನಡಿಗರಾಗಿ ಹಲವಾರು 10 ವರ್ಷಗಳಿಂದ ಪರಭಾಷಿಗರು ಕೂಡ ಬಾಳ್ತಿದ್ದಾರೆ. ನಾವು ಅವ್ರನ್ನೇ ಕನ್ನಡಿಗರು ಅಂತೀವಿ. ನೀನ್ ಕನ್ನಡದವನಾಗಿ ಕನ್ನಡ ಮಾತಾಡ್ಲಿಲ್ಲ, ಕನ್ನಡದ ಬಗ್ಗೆ ನಿನ್ ಕೀಳರ್ಮೆ ಇದ್ರೆ ನೀನ್ ಕನ್ನಡಿಗನೇ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ಉದಾಹರಣೆ ಕೊಡ್ತೀನಿ. SP ಬಾಲಸುಬ್ರಹ್ಮಣ್ಯ ಅಂತ ಗಾಯಕನ ನಾವ್ ಇವತ್ತು ಪೂಜೆ ಮಾಡ್ಬೇಕು. ಖಂಡಿತ ಖಂಡಿತ. ನಾವು
ಇದೇ 90ರ ದಶಕದಲ್ಲಿ 80ರ ದಶಕದಲ್ಲಿ ಇದೇ ವಿಧಾನಸೌಧದ ಮುಂದೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ವಿ. ಅವತ್ತು ಆ ರಾಜ್ಯೋತ್ಸವಕ್ಕೆ SP ಬಾಲಸುಬ್ರಹ್ಮಣ್ಯಂ, ಜೇಸುದಾಸ್ ಬರ್ತಾರೆ. ₹1 ಸಂಭಾವನೆ ಇಸ್ಕೊಳ್ಳಿಲ್ಲ. ನೀವು ಪ್ರತಿ ವರ್ಷ ಕರೀರಿ, ನಾವು ಬಂದು ಉಚಿತವಾಗಿ ಹಾಡು ಹೇಳಿ ಹೋಗ್ತೀವಿ ಅಂತ ಹೇಳದಂತ ದೊಡ್ಡ ಮನುಷ್ಯ ಯಾರಾದ್ರೂ ಇದ್ರೆ ಅದು SP ಬಾಲಸುಬ್ರಹ್ಮಣ್ಯಂ. ಅಂತವ್ರನ್ನ ನಾವು ನೆನಪಿಸ್ಕೋಬೇಕು. ಇಂಥವ್ರನ್ನ ನಾವು ಚಪ್ಪಲಿ ಬಿಡೋ ಜಾಗದಲ್ಲೂ ಇಂಥವ್ರನ್ನ ಬಿಡಬಾರದು ಅಂತ ನನ್ನ ಸಂದರ್ಭ. ಸರ್, ಒಂದು ವಿಚಾರ ಹೇಳ್ತಾ ಇದ್ರೆ IT ಕಂಪನಿಗಳ ವಿಚಾರದಲ್ಲಿ, ಇತ್ತೀಚಿನ ದಿನಗಳಲ್ಲಿ IT ಕಂಪನಿಗಳಲ್ಲಿ ಕನ್ನಡ ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ದಿವಸಕ್ಕೆ ಮಾತ್ರ ಕನ್ನಡ. ಅದು ಯಾವತ್ತು ಅಂತ ಹೇಳಿದ್ರೆ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವದ ದಿವಸ 4 ಕನ್ನಡ ಹಾಡುಗಳನ್ನ ಪ್ಲೇ ಮಾಡಿಕೊಂಡು ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಬಿಟ್ರೆ ಬೇರೇನು ಕನ್ನಡದ ಬಗ್ಗೆ ಒಲವು ತೋರಿದಂತೆ ಕಾಣ್ತಾ ಇಲ್ಲ. ಮಾಸ್ತಿಯವರೇ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಒಂದ್ ಕಡೆಯಲ್ಲಿ ಸೋನು ನಿಗಮ್ ಬಂಧನದ ಒತ್ತಾಯಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಸರ್, ಅವನ ಬಂಧನ ಮಾಡೋದು ಬೇಡ, ಅವನೇ ಬಂದು ಸರೆಂಡರ್ ಆಗ್ಬೇಕು, ತಪ್ಪು ಮಾಡಿದೀನಿ ನಾನು ಅಂತ ಅಂತೇಳಿ ಬಿಟ್ಟು ಕಳ್ಸಿದ್ದೆ ದೊಡ್ಡ ತಪ್ಪು ಸರ್. ನಾವು ಈಗ ಬಂಧನಕ್ಕೆ ಕಾಯ್ತಿದ್ದೀವಿ. ಸರ್, ನಾನ್ ಹೇಳೋದು ಅವನಿಗೆ ಹುಚ್ಚನಾಗಿ ಹೇಳ್ಕೊಂಡ್ ಬಂದಾಗ ಹೇಳ್ಕೊಂಡ್ ಬರ್ಬೇಕು ಸರ್. ಕರ್ನಾಟಕ ಪೊಲೀಸ್ ಕನ್ನಡ ಏನು ತೋರಿಸ್ಬೇಕು ಅವನಿಗೆ, ಗೊತ್ತಾಯ್ತಾ? ಮಾಸ್ತಿಯವರೇ, ದಯವಿಟ್ಟು ಸರೆಂಡರ್ ಆಗೋ ಬುದ್ಧಿ ಬೇಡ ಅವನಿಗೆ. ಹುಚ್ಚನಾಗಿ ಹೇಳ್ಕೊಂಡ್ ಬರ್ಬೇಕು ಅವನಿಗೆ, ಅವಲೇ ಬುದ್ಧಿ ಬರೋದು ಅವನಿಗೆ. ಇಲ್ಲಿಂದ ಹೋದ್ನಲ್ಲ ಸರ್, ಇಲ್ಲಿಂದ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿದಾನೆ. ಅದ್ರಲ್ಲೂ ಎಷ್ಟು ತುಚ್ಛವಾಗಿ 2 ತರದ ಕನ್ನಡ ಅಂತ ಮಾತಾಡ್ತಾನೆ ಅಂದ್ರೆ, ನಾನು ಹಿಂಗೆ ಅವತ್ತು ಹಿಂಗ್ ಮಾಡಿದ್ರು ನಾನು ಇಮಿಡಿಯೇಟ್ ಆಗಿ ಆ ಒಂದು ಕಹಿ ಘಟನೆಗೆ ಹೋಲ್ಸಿದ ತಪ್ಪು ಅಂತ ಅವ್ನ ಬಾಯಲ್ಲಿ ಬರ್ಲಿಲ್ಲ. ತಿರ್ಗಾ ಇನ್ನೇನೋ ಸಮಜಾಯಿಷಿ ಕೊಡ್ತಾವ್. ಅಂದ್ರೆ ಇವನ್ನ ಹೋಗಿ ಹೂವ ಕೊಟ್ಬಿಟ್ಟು ಕನ್ನಡ ಹಾಡು ಹೇಳಪ್ಪ ಅಂತ ಹೇಳ್ಬೇಕಾ? ಈಗ ಆ ಸಭೆಯಲ್ಲಿ ಇವನು ಕಿರ್ಚಿದ್ರೆ ತಾನೇ ಅಲ್ಲಿ ಕೇಳಿಸೋದು, ಹಂಗ್ ಕಿರ್ಚಂಗಿಲ್ವಂತೆ. ಏನು ಅಸಹ್ಯ. ಈಗ ಅವರು ಬ್ಯಾನ್ ಮಾಡೋದು ಸಂತೋಷ, ಬ್ಯಾನ್ ಮಾಡ್ಲಿ, ಬಂಧಿಸ್ಲಿ. ಈಗ ಅವ್ನು ಹಾಡೋದು ಯಾರಿಗೆ? ಅವ್ನು ಹಾಡೋದು ನಮ್ಮ ಕನ್ನಡದ ಹೀರೋಗಳಿಗೆ ಅಲ್ವಾ? ನಮ್ಮ ಹೀರೋಗಳು ನಿರ್ಧಾರ ಮಾಡ್ಲಿ, ಅವ್ನು ಹಾಡಿದ್ರೆ ನಾನು ಮಾತ್ರ ಮಾಡಲ್ಲ. ಆ ನಿರ್ಧಾರ ಯಾಕೆ ತಗೊಂಡಿಲ್ಲ ಸರ್? ಒಬ್ರು ತಗೋಬೇಕು ಇವಾಗ. ಖಂಡಿತ ತಗೊಳ್ಳಿಲ್ಲ ಅಂದ್ರೆ ಕನ್ನಡ ಹೋರಾಟಗಾರ ತಗೊಳ್ಳೋ ತರ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಆಡಲ್ಲ ಸರ್. ನಾನು ಪೋಷಕ ನಟ, ನನಗೇನು ಹಾಡಲ್ಲ ಅವನು. ಇನ್ನೊಬ್ಬ ಪೋಷಕ ಆಡಲ್ಲ. ಅವ್ನು ಹಾಡೋದೇ ದೊಡ್ಡ ಹೀರೋಗಳಿಗೆ, ಚಿಕ್ಕ ಹೀರೋಗಳು ಫಸ್ಟ್ ಟೈಮ್ ಬಂದಿರೋ ಹೀರೋಗಳು ಆಡಲ್ಲ ಅವನು. ದೊಡ್ಡ ನಟರು ತಾನೆ, ಒಂದ್ 15 ಜನ ಇರೋ 10 ಜನ ನಟರು ಹೀರೋಗಳು. ನಾನು ಸೋನು ನಿಗಮನ ಬ್ಯಾನ್ ಮಾಡ್ತೀನಿ, ಅವ್ನು ನನ್ನ ಸಿನಿಮಾದಲ್ಲಿ ಇರಬಾರ್ದು ಅಂದ್ರೆ ಯಾವ ಬ್ಯಾನು ಬೇಕಾಗಿಲ್ಲ, ಯಾವ ಅರೆಸ್ಟ್ ಆಟೋಮೆಟಿಕ್ ಅರೆಸ್ಟ್ ಆಗ್ತಾನ. ಆಮೇಲೆ ಈ ವಿಷಯದಲ್ಲಿ ನಮ್ಮ ಕನ್ನಡ ಚಲನಚಿತ್ರ ನಟರಾಗಿರ್ಬೋದು, ನಟಿಯರಾಗಬಹುದು, ಮೂಕರಾಗಿರಕ್ಕೆ ನಾವು ಅವಕಾಶ ಕೊಡಲ್ಲ. ಬಾಯಿ ಬಿಡ್ಲೇಬೇಕು. ನೀವು ಕನ್ನಡದಿಂದ ಅನ್ನ ತಿಂದಿದ್ದೀರಾ, ಕನ್ನಡದಿಂದ ಹೆಸರು ಮಾಡಿದೀರಾ, ಕನ್ನಡಿಗರು ನಿಮ್ನ ಅಭಿಮಾನಿಗಳಾಗಿ ನಾವು ನೋಡ್ತಾ ಇದ್ದೀವಿ. ನೀವು ಎಂತೆಂತ ದೊಡ್ಡ ನಟರಿರ್ಬೋದು, ಶಿವರಾಜ್ ಕುಮಾರ್ ಅವ್ರು ಇರ್ಬೋದು, ದರ್ಶನ್ ಇರ್ಬೋದು, ಇಲ್ಲ ಸುದೀಪ್ ಇರ್ಬೋದು, ಇಲ್ಲ ಗಣೇಶ್ ಇರ್ಬೋದು, ಇವ್ರು ಯಾರ್ಯಾರು ಯಶ್ ಇರ್ಬೋದು, ಇವರೆಲ್ಲರೂ ಕೂಡ ಬೆಳೆದಿರೋದು, ಬೆಳಿತಾ ಇರೋದು, ಇವತ್ತು ಸಾಕ್ತಾ ಇರೋದು ಕನ್ನಡದ ಅಭಿಮಾನಿಗಳು. ನಿಮ್ಗೆ ಕನ್ನಡದ ಮೇಲೆ ನಿಜವಾಗ್ಲೂ ಋಣ ಇದ್ರೆ ನೀವು ಫಿಲಂಗಳಲ್ಲಿ ಕನ್ನಡದ ಬಗ್ಗೆ ಹಾಡು ಹೇಳಿ ಡೈಲಾಗ್ಗಳು ಹೊಡೆಯೋದಲ್ಲ, ನಿಜ ಜೀವನದಲ್ಲಿ ನೀವು ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತಿದ್ದೀನಿ. ಇಲ್ದಾರ ಮುಂದೆ ನಿಮ್ಮ ಸಿನಿಮಾಗಳನ್ನ ಈ ವಿಷಯದಲ್ಲಿ ನೀವು ವಿಚಾರ ತೆಗಿಲಿಲ್ಲ ಅಂದ್ರೆ ನಿಮ್ಗೂ ಕೂಡ ನಾವು ವಿರೋಧವಾಗಿ ಚಳವಳಿ ಮಾಡ್ತೀವಿ. ಗಣೇಶ್ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈ ಹಿಂದಿನಿಂದ ನೋಡ್ಕೊಂಡು ಬರ್ತಾ ಇದ್ವಿ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ನಟ ನಟಿಯರಾಗಿರ್ಬೋದು, ಕನ್ನಡದ ವಿಚಾರ ಬಂದಾಗ ಬೀದಿಗಿಡಿದು ಹೋರಾಟವನ್ನ ಮಾಡಿದ್ದಾರೆ. ಈ ವಿಚಾರವಾಗೂ ಕೂಡ ನೀವು ಹೋರಾಟವನ್ನ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಬೆಂಬಲ ಇರುತ್ತೆ ಸರ್ ಕನ್ನಡ ಪರ ಸಂಘಟನೆಗಳ ಜೊತೆಯಲ್ಲಿ? ಸರ್, ನಾನು ಒಂದು ಕನ್ನಡ ಪರ ಸಂಘಟನೆ ರಾಜ್ಯ ಗೌರವಾಧ್ಯಕ್ಷ ಆಗಿದ್ದೀನಿ. ಸರ್, ಇದು ಪ್ರತಿಯೊಬ್ಬ ಕನ್ನಡಿಗರ ಆದ್ಯ ಕರ್ತವ್ಯ. ಬರೀ ಸಂಘಟನೆಗಳು ಹೋರಾಟಗಾರರೇ ಮಾಡ್ಬೇಕಂತಲ್ಲ. ಕನ್ನಡಿಗನಾಗಿ ಕನ್ನಡ ಹುಟ್ಟಿದ ಮೇಲೆ ಕನ್ನಡ ತಾಯಿಯ ಸೇವೆ ಮಾಡಬೇಕು, ಕನ್ನಡ ತಾಯಿ ಗೌರವಿಸಬೇಕು. ನಾಡು ನುಡಿ ಜಲ ಗಡಿ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನು ಸ್ವಯಂ ಪ್ರೇರಿತಾಗಿ ಬರಬೇಕು. ಅದು ಬರೀ ಹೋರಾಟಗಾರರ ಕೆಲಸ, ನಟ ನಟಿಯರ ಕೆಲಸ ಅಲ್ಲ. ನಟನೂ ನಮ್ಮ ಕನ್ನಡಿಗನೇ, ನಟಿನೂ ಕನ್ನಡಿಗರೇ. ಸೊ ಕರ್ನಾಟಕ ಹುಟ್ಟಿದ ಮೇಲೆ ಅನ್ನ ತಿಂತಾ ಇದೀವಿ, ಕನ್ನಡದ ಗಾಳಿ ಸೇವಿಸ್ತಾ ಇದೀವಿ. ಆ ಕನ್ನಡ ತಾಯಿಗೆ ಯಾರ ಧಕ್ಕೆ ತಂದಾಗ ನಾವು ನಾಡು ನುಡಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ ಇರಬೇಕು. ಇಂಥ ವಿಷಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಕಾಲ ಕಾಲಕ್ಕೆ ನಿಮಗೆ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಹೀರೋಗಳು ಬಂದಿದ್ದಾರೆ ಹೋರಾಟಕ್ಕೆ. ಎಲ್ಲಾ ವಿಷಯದಲ್ಲಿ ಬರ್ತಾ ಇದೀವಿ, ಮುಂದೇನು ಬರ್ತಾರೆ ಅನ್ನೋ ಆಶಾಭಾವನೆ ಇಟ್ಕೊಂಡಿದೀವಿ ಸರ್. ಗಮನಿಸ್ತಾ ಇರಬಹುದು ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಕುರಿತು ನಾವು ಚರ್ಚೆಯನ್ನ ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ ಮಾಸ್ತಿ ಅವರು, ಹಾಗೆಯೇ ಹಿರಿಯ ನಟರಾಗಿರುವಂಥ ಗಣೇಶ್ ರಾವ್ ಅವರು, ಗುರುದೇವ್ ನಾರಾಯಣ್ ಕುಮಾರ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಸೋನು ನಿಗಮ್ಗೆ ತಕ್ಕ ಪಾಠವನ್ನ ಕಲಿಸುವಂತ ಕೆಲಸವನ್ನ
ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಡಿದೆ. ನಿಜಕ್ಕೂ ಕೂಡ ಇದು ಮೆಚ್ಚುವಂತ ವಿಚಾರ. ಆತ ಇನ್ನು ಮುಂದೆ ಕನ್ನಡದ ಯಾವುದೇ ಚಿತ್ರಗಳಲ್ಲೂ ಕೂಡ ಹಾಡಬಾರ್ದು. ಯಾವುದೇ ನಿರ್ಮಾಪಕರಾಗಿರ್ಲಿ, ಹೀರೋಗಳಾಗಿರ್ಲಿ ಅಥವಾ ನಿರ್ದೇಶಕರಾಗಿರ್ಲಿ ಆತನಿಂದ ಹಾಡಿಸಬಾರ್ದು. ಕರ್ನಾಟಕದಲ್ಲಿ ಆತನ ಯಾವುದೇ ಸಂಗೀತ ಕಾರ್ಯಕ್ರಮಗಳು ಕೂಡ ನಡಿಬಾರ್ದು. ಆತನ ಟ್ಯಾಲೆಂಟಿಗೆ ನಾವು ತುಂಬಾ ಗೌರವವನ್ನು ಕೊಟ್ಟವರು ಕನ್ನಡಿಗರು, ಆತನನ್ನು ಒಪ್ಕೊಂಡಿದ್ವಿ. ಆದರೆ ತುಂಬಿದ ವೇದಿಕೆ ಮೇಲೆ ಆತ ಕೊಟ್ಟಂತ ಒಂದು ಹೇಳಿಕೆ ಇದೆಯಲ್ಲ, ನಿಜಕ್ಕೂ ಕೂಡ ಕನ್ನಡಿಗರು ಇದನ್ನ ಸಹಿಸೋದಿಲ್ಲ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.